ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ, ಧೈರ್ಯವಾಗಿ ಬದುಕ್ತಾ ಇರ್ತಕ್ಕಂಥ ದಂಪತಿ ಅಂದ್ರೆ ಇವರಿಬ್ಬರು. ಮನೆಯಲ್ಲೇ ಬೆಟ್ಟದಷ್ಟು ಕಷ್ಟ ಇರ್ಬೇಕಾದ್ರೆ ಸಾವಿರಾರು ಫ್ಯಾಮಿಲಿಯ ಕಷ್ಟಕ್ಕೆ ಮಿಡಿಯೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪ್ರಪಂಚದ ಅತಿ ದೊಡ್ಡ ಕಾಯಿಲೆ ಬಂದ್ರು ಒಂದಷ್ಟು ತಿಂಗಳು ವರ್ಷನ ಬದುಕಬಹುದು, ಬಟ್ ನೀರಿಗೆ ಬಿದ್ರೆ ಗಂಟೆ ಲೆಕ್ಕ ಅಲ್ಲ, ನಿಮಿಷದ ಲೆಕ್ಕದಲ್ಲಿ ಪ್ರಾಣ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿ 1000ಕ್ಕೂ ಅಧಿಕ ನೀರಿಗೆ ಬಿದ್ದಂತಹ, ಸಮುದ್ರಕ್ಕೆ ಬಿದ್ದು ಸತ್ತಂತಹ ಮೃತದೇಹಗಳನ್ನ ಮೇಲೆ ಕೆತ್ತಂತಹ ವ್ಯಕ್ತಿ. ಸೊ ಒಂದ್ ರೀತಿ ಕರ್ನಾಟಕದ ಹೆಮ್ಮೆಯ ಪುತ್ರ, ಮಣ್ಣಿನ ಮಗ ಅನ್ನೋಕ್ಕಿಂತ ಸಮುದ್ರದ ಪುತ್ರ ಅಂತ ತಪ್ಪಾಗೋದಿಲ್ಲ. ಈಶ್ವರ ಮಲ್ಪೆ ಅವರ ಸೇವೆ ನಮಗೆ ತುಂಬಾ ಖುಷಿ ತಂದಿದೆ. ಅವರಿಗೆ ಒಂದು ದೇವರು ಕೊಟ್ಟ ವರ, ಅದು ಹೇಗೆ ಒಳ್ಳೆದಕ್ಕೆ ಯೂಸ್ ಮಾಡಬೇಕು ಹಾಗೇನೆ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮುಂದೆ ನಾವು ಎಂತ ಸಲ್ಲ, ನಮ್ದೊಂದು ಅಳಿಲು ಸೇವೆ ಅಷ್ಟೇ. ಎಂತ ದೊಡ್ಡ ಕಾಯಿಲೆ ಬಂದ್ರು ಕೂಡ ಸಾಯೋದು ಒಂದಷ್ಟು ಸಮಯ ಬೇಕಾಗುತ್ತೆ, ಬಟ್ ನೀರಿಗೆ ಮುಳುಗಿದಾಗ ಕೆಲವೇ ನಿಮಿಷಗಳಲ್ಲಿ ಸಾಯ್ತಾರೆ, ಕೆಲವೇ ಸೆಕೆಂಡ್ಗಳಲ್ಲಿ ಸಾಯ್ತಾರೆ. ನೀರಲ್ಲಿ ಯಾರು ಮುಳುಗೋದು? ಈಜು ಬರದೇ ಇರೋರು. ಈಜು ಬಂದು ಸಹ ಆಳ ಸಮುದ್ರ ಅಲ್ಲಿ ಇಲ್ಲಿ ಹೋದಾಗ ಕೆಲವೊಬ್ರು ತೀರ್ಕೋತಾರೆ. ಆದರೆ ಆ ಬಾಡಿ ರಿಕವರಿ ಮಾಡೋಕ್ಕೆ ಎಷ್ಟೋ ಜನ ಒದ್ದಾಡ್ದಾಗ್ಲೂ ಸಹ NDRF ಇಂದ ಹಿಡಿದು ಅಗ್ನಿಶಾಮಕ ದಳ ಎಲ್ಲ ಫೇಲ್ ಆದರೆ ಒಬ್ಬ ವ್ಯಕ್ತಿ ಮಾತ್ರ ಅದನ್ನು ಸಕ್ಸಸ್ ಮಾಡ್ತಾನೆ ಅನ್ನೋ ನಂಬಿಕೆ ಇರುತ್ತೆ. ಅದ್ಯಾರು ಅಂದರೆ ಈಶ್ವರ್ ಮಲ್ಪೆ. ಅವರು ಬೇರೆಯವರ ಕಣ್ಣೀರನ್ನ ಒರೆಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಮನೆಯಲ್ಲೂ ಸಹ ಒಂದಷ್ಟು ಕಣ್ಣೀರಿನ ಸ್ಟೋರಿಗಳಿದೆ. ಈಶ್ವರ್ ಮಲ್ಪೆ ಈ ವ್ಯಕ್ತಿಯ ಸಂಪೂರ್ಣವಾದಂಥ ಜರ್ನಿಯನ್ನು ನಾನು ತಿಳಿಸ್ತೀನಿ, ಯಾಕಂದರೆ ಈ ವ್ಯಕ್ತಿ ಸ್ಟೋರಿ ಬೇರೆಯವರಿಗೆ ದಾರಿದೀಪ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಹೀಗಾಗಿ ಇವತ್ತಿನ ದಾರಿದೀಪ ಎಪಿಸೋಡ್ನಲ್ಲಿ ಈಶ್ವರ್ ಮಲ್ಪೆ ಅವರ ಸ್ಟೋರಿಯನ್ನು ನಾನು ನಿಮಗೆ ತಿಳಿಸ್ತೀನಿ, ಅವ್ರ ಪರಿಚಯನ ಮಾಡಿಕೊಡ್ತೇನೆ. ನಮಸ್ಕಾರ. ನಮಸ್ತೆ. ಭಾಳಷ್ಟು ಜನ ಏನೇ ಮಾಡಿದ್ರು ಕೂಡ ಭಾಳ ಕಷ್ಟ ಆಗುತ್ತೆ ಲೈಫಲ್ಲಿ. ನೀರು ಅಂದರೆ ಭಯ. ನಾನು ಆಗಲೇ ಹೇಳಿದೆ, ಎಂಥ ದೊಡ್ಡ ಕಾಯಿಲೆ ಬಂದರೂ ಒಂದಷ್ಟು ತಿಂಗಳು, ಒಂದು ವರ್ಷ ಅವಕಾಶ ಇರುತ್ತೆ. ನೀರಿಗೆ ಬಿದ್ದರೆ ಕೆಲವೇ ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ. ಖಂಡಿತವಾಗಿ. ಮೊದಲನೇದಾಗಿ ಈಶ್ವರ್ ಮಲ್ಪೆ ಬಗ್ಗೆ ನಾವೇನು ಹೇಳೋಗಿಲ್ಲ, ಬಿಕಾಸ್ ಆಫ್ ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಹೆಂಗೆ ಜರ್ನಿ ಶುರುವಾಯ್ತಿದ್ದು, ಹಿಂಗೆ ಈ ಸಮುದ್ರ ಜೊತೆ ಒಡನಾಟ? ನಮಸ್ತೆ ಬಂಧುಗಳೇ, ನಿಮಗೆ ಗೊತ್ತಿದೆ ಈಶ್ವರ್ ಮಲ್ಪೆ ಅಂತ, ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಮಗೆ ಬಂದಿದ್ದಾರೆ ಇವರು ಮಾತಾಡಲಿಕ್ಕೆ. ನಮ್ಮ ಒಂದು 2 ಕಷ್ಟ ಸುಖದ 2 ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ನನಗೆ ಭಾಳ ಖುಷಿ ಆಗೋದೇನು ಅಂತಂದರೆ, ಯಾರೋ ಚೆನ್ನಾಗಿದ್ದವ್ರು ಹೆಲ್ಪ್ ಮಾಡ್ತಾರೆ. ನಾನು ಚೆನ್ನಾಗಿದ್ದೀನಪ್ಪ, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತ. ಈಶ್ವರ್ ಮಲ್ಪೆ ಅವರು ಭಾಳ ನಗುಮುಖದಲ್ಲಿ ಕಾಣ್ತಿದ್ದಾರೆ, ಬಟ್ ಇವರಿಂದ ಬೆಟ್ಟದಷ್ಟು ಕಷ್ಟ ಇದೆ. ಒಂದು ಫೀಲ್ಡ್ಗೆ ಹೋದಾಗ ಅಲ್ಲಿ ಯಾರೋ ಫ್ಯಾಮಿಲಿ ಆ ಕಷ್ಟ, ಆ ಕಣ್ಣೀರು ನೋಡ್ತಿರ್ತಾರೆ, ಆ ಬಾಡಿ ರೆಸ್ಕ್ಯೂ ಮಾಡ್ತಾರೆ. ಮನೆಗೆ ಹೋದಾಗಲೂ ಸಹ ಒಂದಷ್ಟು ಬೇಸರದ ಕಣ್ಣೀರಿನ ಕಥೆಗಳಿದೆ. ಅದು ನಾನು ಇವ್ರ ಮನೆಗೆ ಹೋಗಿ ಕೂಡ ಮಾತಾಡ್ತೀನಿ. ಬಟ್ ನಾನು ಆಗಲೇ ಹೇಳಿದೆ, ನೀವು ಎಷ್ಟನೇ ವರ್ಷದಿಂದ ಸ್ವಿಮ್ಮಿಂಗ್ ಕಲ್ತ್ರಿ, ಸಮುದ್ರ ಕಿಳಿಯೋಕ್ಕೆ ಶುರುವಾದ್ರಿ? ಸುಮಾರು ಒಂದು 20 ವರ್ಷ. 20 ವರ್ಷದಿಂದ ನಮ್ಗೆ ಒಂದು ಮೆಜಾರಿಟಿ. ಆವಾಗ ನಾವು ಸುಮ್ಮನೆ ಈ ಬೋಟಿಗೆ ಅಥವಾ ಫಿಶಿಂಗ್ ಮಾಡ್ಲಿಕ್ಕೆಲ್ಲ ನಾವು 20 ವರ್ಷ. ನನಗೆ ಶಾಲೆ ಹೋಗಿದ್ದು ನಾನು 8ನೇ ಕ್ಲಾಸ್. ಓಕೆ. 8ನೇ ಕ್ಲಾಸ್ ಕಲ್ತಾದ್ಮೇಲೆ ನಾನು ಮನೆಯಲ್ಲಿದ್ದೆ, ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು. ಹಾಗೆ ನಮ್ಮ ತಾಯಿ ಸಹ ಆವಾಗ ಹುಷಾರಿರಲಿಲ್ಲ, ಯಾಕೆಂದರೆ ಅವರಿಗೆ ಒಂದು ಗರ್ಭಕೋಶ ಕ್ಯಾನ್ಸರ್ ಅಂತ ಆಯಿತು. ಆ ಕ್ಯಾನ್ಸರು ತುಂಬ ಖರ್ಚಾಯಿತು. ಆವಾಗ ತಾಯಿ ಸಹ ಮನೆಯಲ್ಲೇ ಇದ್ದರು. ಮತ್ತು ನನ್ನ ಅಕ್ಕ ನಾವು 3 ಜನ ಮಕ್ಕಳು. 3 ಮಕ್ಕಳಲ್ಲಿ ನನ್ನ ಅಕ್ಕ ಹಿರಿಯಳು, ಮತ್ತು ನಾನು ಮಧ್ಯದವನು, ನನ್ನ ತಮ್ಮ ಇದ್ದಾನೆ. ಹಾಗೆ ನಮ್ಮ ಅಕ್ಕನಿಗೆ ಮದುವೆ ಮಾಡಿ ಆಗಿದೆ. ಆವಾಗ ಅಕ್ಕ ಮದುವೆ ಆದಾಗ ನಾನು ಏನು ಮಾಡಿದ್ದೆ, ನಮಗೆ ಸಹ ದುಡಿಮೆ ಮಾಡಬೇಕು. ಆವಾಗ ನಾನು ಚಿಕ್ಕದಿರುವಾಗ ಇಲ್ಲಿ ಕೈರಂಪಣಿ ಅಂತ ಇದ್ದೆ. ಕೈರಂಪಣಿ ಅಂದರೆ ಮಾಟ ಬಲೆ. ಇಲ್ಲಿ ಸಮುದ್ರ ಹತ್ರನೇ ಒಂದು ಬಲೆ ಬಿಟ್ಕೊಂಡು ಆ ಮೀನು ತೆಗೆದು ಚಿಕ್ಕದಾಗಿ ಫಸ್ಟಿಗೆ ನಾವು ಕೈರಂಪಣಿ ಅಂತ ಹೋಗ್ತೀವಿ, ಸಮುದ್ರದಲ್ಲಿ ಕಲಿಲಿಕ್ಕೆ ಪ್ರಥಮ ಅಂತೇಳಿ. ಆ ಕೈರಂಪಣಿ ಆದಮೇಲೆ ನಾವು ದೊಡ್ಡವರಾಗುತ್ತಾ ಒಂದು ಬೋಟ್, ಚಿಕ್ಕ ಬೋಟ್, ಫಿಶಿಂಗ್ ಬೋಟಾ ಅಲ್ಲ ಪರ್ಸಿನ್ ಬೋಟಾ ಅಥವಾ ಲೈಲ್ಯಾಂಡ್ ಬೋಟ್ ಅಂತ ಒಂದೊಂದು ಹಂತಕ್ಕೆ ಹೋಗ್ತೇವೆ. ಹಾಗೆ ನಾವು ದುಡಿಲಿಕ್ಕೆ ಅಂತ ಫಸ್ಟ್ ಕೈರಂಪಣಿ ಆದಮೇಲೆ ನಾವು ಬೋಟಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದೀವಿ. ಎಸ್. ಈ ನಿಮ್ಗೆ ಯಾವಾಗ ಕಾನ್ಫಿಡೆನ್ಸ್ ಬಂತು ನೀರಿನಲ್ಲಿ, ನಾನಿಲ್ಲ ಎಲ್ಲಿ ಬೇಕಾದ್ರೂ ಈಜ್ತೀನಿ, ಎಷ್ಟು ಆಳಕ್ಕೆ ಬೇಕಾದ್ರೂ ಹೋಗ್ತೀನಿ ಅಂತ? ಎಷ್ಟು ವರ್ಷ? ಅದು ನಮಗೆ ಕೈರಂಪಣಿ ಅಂದರೆ ನಾವು ಈಜುಬಲ್ಲವರನ್ನು ಮಾತ್ರ ಕೈರಂಪಣಿಗೆ ತಗೊಳ್ತಾರೆ. ಕೈರಂಪಣಿ ಅಂದರೆ ಸಮುದ್ರದಲ್ಲಿ ಬಲೆ ಎಳೆಯುವಾಗ ಸಮುದ್ರ ಬೀಳುವುದಕ್ಕೆ ಮುಂಚೆ ನಾವು ಮಳೆಗಾಲದಲ್ಲಿ ಬಲೆ ಎತ್ತಬೇಕು. ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗ್ ಹೋದಾಗ ಅಲ್ಲಿ ಹಗ್ಗ ಎತ್ತಲಿಕ್ಕೆ, ಕಂಬ ಎತ್ತಲಿಕ್ಕೆ ಅಂತ ಕಡೆಮಾರ ಅಂತ ಹೇಳ್ತಾರೆ, ಅದು ಎಕ್ತಾ ಇದ್ದೇವೆ. ಅದು ಒಟ್ಟು ರಾಶಿ ಮಾಡಿ ಆಮೇಲೆ ನಾವು ಬಲೆ ಎತ್ತಲಿಕ್ಕೆ ಈಜು ಪರಿಣಿತರು ಸ್ವಲ್ಪ ಬೇಕು. ಆವಾಗ ನಾವೇನು ಮಾಡ್ತೇವೆ, ಅದಕ್ಕಿಂತ ಮುಂಚೆ ಹೋಗಿ ನಾವು ಈಜಲಿಕ್ಕೆ ಕಲ್ತಿದ್ದೇವೆ.
ಯಾಕೆಂದರೆ ಕಲ್ತು ಹತ್ರದಿಂದ ಆ ಬಲೆ ಎತ್ತುವುದು, ಸಮುದ್ರ ದೊಡ್ಡ ದೊಡ್ಡ ಅಲೆಗಳು ಬರ್ತದೆ, ಆವಾಗ ಆ ಬಲೆಯನ್ನು ಹಿಡ್ಕೊಂಡು ನೀರು ಅಡಿಯಲ್ಲಿ ಮುಳುಗಿ ಮೀನೆಲ್ಲ ಚೆಲ್ಲಾಪಿಲ್ಲಿ ಆಗದಾಗೆ ನೋಡ್ಕೊಳ್ಬೇಕು. ಆಗ ತಂದು ಹಾಕುವಾಗ ನಾವು ಸಮುದ್ರದಲ್ಲಿ ನಾವು ನುರಿತ ಈಜುಗಾರರು ಅಂತ ಹೇಳಿ ಅದನ್ನು ಕಲ್ತಿದ್ದೇವೆ. ಅದು ಸಹ ನಾವು ಮೊದಲನಾಗಿ ಚಿಕ್ಕದಿರುವಾಗ ನಮ್ಮ ಬಲರಾಮ ದೇವಸ್ಥಾನ ಅಂತ ಉಂಟು, ಬಲರಾಮ ದೇವಸ್ಥಾನ, ಅಲ್ಲಿ ಕೆರೆ ಉಂಟು. ಆ ಕೆರೆಯಲ್ಲಿ ಮಕ್ಕಳೆಲ್ಲ ಆಟ ಆಡಲಿಕ್ಕೆ ಹೋಗೋ ನಾವು ಸಹ ಈಜು ಕಲ್ತಿದ್ದೇವೆ. ಅಲ್ಲಿ ಪ್ರಥಮವಾಗಿ ನಾವು ಕಲ್ತದ್ದು ಕೆರೆಯಲ್ಲಿ ಕಲಿತು ಆಮೇಲೆ ಸಮುದ್ರಕ್ಕೆ ಬಂದಿವೆ. ಸಮುದ್ರದ ಆದಮೇಲೆ ಇಲ್ಲಿ ಒಂದು ಪಕ್ಕದ ಸೈಂಟ್ ಮೇರಿಸ್ ಅಂತ ಉಂಟು, ಇಲ್ಲಿ ಸ್ವಲ್ಪ ದೂರದಲ್ಲಿ ತೋರ್ತಾ ಉಂಟು ಆ ಸೈಂಟ್ ಮೇರಿಸ್. ಆವಾಗ ನಾವು ಚಿಕ್ಕ ಹುಡುಗರು ಒಂದು 5-6 ಹುಡುಗರೆಲ್ಲ ಸೇರಿ ನಮ್ಮ ನೀರಿನ ಒತ್ತಡ ಎಲ್ಲ ನೋಡಿಕೊಂಡು ಇಲ್ಲಿಂದ ಅಲ್ಲಿ ಈಜ್ತಾ ಇದ್ದೇವೆ. ಇಲ್ಲಿಗೆ ಸುಮಾರು ಸೈಂಟ್ ಮೇರಿಸ್ ಸುಮಾರು 5 ಕಿಲೋಮೀಟರ್ ಆಗ್ಬೋದು. ಅಲ್ಲಿಂದ ಎಷ್ಟು ಜನ ಹೋಗ್ತಿದ್ರಿ? ನಾವು ಸುಮಾರು ಒಂದು 5-6 ಹುಡುಗರು ಇಲ್ಲಿಂದ ಅಲ್ಲಿಗೆ ಈಜಿಕೊಂಡು ಹೋಗಿ ಬೆಳಿಗ್ಗೆ ಸಮಯದಲ್ಲಿ ನಾವು ಅಲ್ಲಿ ಹೋಗ್ತೇವೆ. ಅಲ್ಲಿ ಸಂಜೆ ಮತ್ತೆ ನೀರಿನ ರಭಸ, ಈಗ ಒಂದ್ಸಲ ಇಲ್ಲಿಂದ ನೀರು ಬಡಕಾಯಿ ಹೋಗ್ತದೆ, ಬಡಕಾಯಿಂದ ತೆನ್ಕಾಯಿ ಹೋಗ್ತದೆ, ತೆನ್ಕಾಯಿಂದ ಬಡಕಾಯಿ ಹೋಗ್ತದೆ ನೀರು. ಆ ನೀರಿನ ಒಂದು ಒತ್ತಡ ನೋಡ್ಕೊಂಡು ನಾವು ಮತ್ತೆ ರಿಟರ್ನ್ ಬರ್ತೇವೆ ಸಂಜೆಗೆ. ಅಲ್ಲಿಂದ ತೆಂಗಿನ ಮರ ಇದೆ ತುಂಬ, ಅಲ್ಲಿ ಹೋಗಿ ಚಿಕ್ಕ ವಯಸ್ಸಲ್ಲಿ ನಮಗೊಂದು ಅಲ್ಲಿ ಎಳ್ನೀರೆಲ್ಲ ಕುಡಿದು ಅದೆಲ್ಲ ಟೈಮ್ ಪಾಸ್ ಮಾಡಿಕೊಂಡು ಈಗ ಈಚೆ ಬರ್ತಿದ್ದೇವೆ. ನಮಗೆ ಅದು ಸ್ವಿಮ್ಮಿಂಗ್ ಒಂದು ಈಜು ಸಹ ಆಗ್ತು. ಈಗ ಈ ಬೋಟ್ ಸಹ ಅಲ್ಲಿಗೆ ಸೈಂಟ್ ಮೇರಿಸ್ ಹೋಗ್ತಾ ಉಂಟು ನೋಡಿ, ಈ ಬೋಟು ಅಲ್ಲಿಗೆ ಸಮುದ್ರದಲ್ಲಿ ಹೋಗ್ತಾ ಉಂಟು ನೋಡಿ. ಇಲ್ಲಿ ಎಷ್ಟೋ ಜನ ಎಲ್ಲರಿಗೂ ರಕ್ಷಣೆಗೆ ಇದೆಲ್ಲ ಹಾಕಿದ್ದಾರೆ ನೋಡಿ, ಲೈಫ್ ಜಾಕೆಟ್ಸ್ ಎಲ್ಲ ಹಾಕಿದ್ದಾರೆ ಫುಲ್ಲು. ಅವರಿಂದ 2 ಬೋಟ್ಗಳು ಯಾಕೆ? ಆ ಬೋಟಿಂದ ಅದ್ರಕ್ಕೆ ಇಳಿಸ್ತಾರೆ, ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತೆ. ಈ ದೊಡ್ಡ ಬೋಟ್ ಅಲ್ಲಿ ದೊಡ್ಡ ಬೋಟ್ ಸೈಂಟ್ ಮೇರಿಸ್ ಹೋಗ್ತಾ ಉಂಟು. ಅದೇ ತರ ನಾವು ಆವಾಗ ಚಿಕ್ಕ ವಯಸ್ಸಿಂದ ನಾವು ಅಲ್ಲಿ ಈಜ್ತಾ ಇದ್ದೇವೆ. ಅದೀಗ ನಾವು ಆ ಈಜು ಒಂದು ನಮಗೆ ಈಗ ಇಂಥ ಒಂದು ಸಮಾಜ ಸೇವೆಗೆ ಒಂದು ಪ್ರೇರಣೆ ಆಗಿದೆ. ಅದೊಂದು ಯಾವಾಗ ಫಸ್ಟ್ ನಿಮ್ಮ ಲೈಫಲ್ಲಿ ಫಸ್ಟ್ ಮೃತದೇಹವನ್ನು ತೆಗೆಯುವಂಥ ಸನ್ನಿವೇಶ? ಫಸ್ಟ್ ರೆಸ್ಕ್ಯೂ ಮಾಡಿದ್ದ ಅಥವಾ ಬಾಡಿ ತೆಗೆದಿದ್ದ? ಫಸ್ಟ್ ನಾವು ನಮ್ಮ ಮಲ್ಪೆ ಬೀಚಿಗೆ ಒಂದು ಸುಸೈಡ್ಗೆ ಅಂತ ಒಂದು 18 ವರ್ಷದ ಒಂದು ಹುಡುಗಿ ಬಂದಿದ್ದಾಳೆ. ಆ ಹುಡುಗಿ ಬರುವಾಗ ಏನಾಯಿತು, ಅವಳು ಏನೋ ಪ್ರಥಮ PUC ಅಲ್ಲ ಡಿಗ್ರಿ ಫೈಲ್ ಆಯಿತಂತ ಸುಸೈಡ್ಗೆ ಅಂತ ಬಂದಿದ್ಲು. ನಾನು ಸಹ ಆವಾಗ ಒಂದು 22 ವರ್ಷ 23 ವರ್ಷ ವಯಸ್ಸು ನನಗೆ. ಆ ವಯಸ್ಸಲ್ಲಿ ನನಗೆ ಸ್ವಿಮ್ಮಿಂಗ್ ಎಲ್ಲ ಚೆನ್ನಾಗಿ ಬರ್ತಿತ್ತು. ಸಮುದ್ರದಲ್ಲಿ ಸುಸೈಡ್ ಮಾಡಲಿಕ್ಕೆ ಬರುವಾಗ ನಮ್ಮ ಪ್ರವೀಣ್ ಅಂತ ನಮ್ಮ ಸ್ನೇಹಿತ ಫೋನ್ ಮಾಡಿ ಹೇಳಿದ, ಅವನನ್ನು ಪವು ಅಂತೇವೆ, ಅವು ಹೀಗೆ ಆಗಿದೆ, ಒಂದು ಹುಡುಗಿ ನೀರಿಗೆ ಬಿದ್ದಿದ್ದಾಳೆ ಬಾ ಅಂತ. ನಾನು ಸಡನ್ ನಮ್ಮ ಮನೆಗೆ ಅಲ್ಲಿಗೆ ಒಂದು ಅರ್ಧ ಕಿಲೋಮೀಟರ್ ದೂರ ಇರೋದು. ಆವಾಗ ನಾವು ಹೋಗಿ ಅಲ್ಲಿ ಹುಡುಗಿ ನೀರಲ್ಲಿದ್ಲು. ಆಮೇಲೆ ಅವಳನ್ನು ರಕ್ಷಣೆ ಮಾಡಿದ್ದು ಮೊದಲನೇದಾಗಿ ನಾವು. ಹೌದು, ಅವಳು ದಾವಣಗೆರೆಯ ಒಂದು ಹುಡುಗಿ, ತನ್ನ ಅಜ್ಜಿ ಮನೆಯಲ್ಲಿ ನಿಟ್ಟೂರ್ ಅಂತ ಅಲ್ಲಿದ್ಲು. ಈಗ ಸಹ ಅವಳು ನೋಡ್ತಾ ಇದ್ರೆ TV ನೋಡಿರ್ಬೋದು, ಸುಮಾರು ಒಂದು 25 ವರ್ಷ ಆಗಿದೆ ಅದು. ರೆಸ್ಕ್ಯೂ ಆದ್ಮೇಲೆ ಅವ್ರಿಗೆ ಏನು ರಿಯಾಕ್ಷನ್? ಆ ರಿಯಾಕ್ಷನ್ ಹುಡುಗಿ ಫೈಲ್ ಆಯ್ತಂದ. ಈಗ ಜೀವಮಾನದಲ್ಲಿ ಮದುವೆ ಆಗಿ ಮಕ್ಕಳೆಲ್ಲ ಮಾಡಿಕೊಂಡು ಇರ್ಬೋದು ಅವರು. ನಾನು ಯಾಕೆಂದ್ರೆ ಅವ್ರನ್ನ ಮತ್ತೆ ನಾನು ಮೀಟ್ ಆಗಿಲ್ಲ. ಅದರಿಂದ ಹೇಳ್ತೀನಿ, ಪ್ರಥಮವಾಗಿ ಆ ಹುಡುಗಿಯನ್ನು ನಾನು ರೆಸ್ಕ್ಯೂ ಮಾಡಿದ್ದೀನಿ. ಈಗ ಇದುವರೆಗೂ ಈಗಾಗಲೇ 1000ಕ್ಕೂ ಅಧಿಕ ಮೃತದೇಹಗಳ ತೆಗೆದಿರಿ. ಎಷ್ಟು ವರ್ಷ ಜರ್ನಿ ಇದು ನಿಮ್ಗೆ? ಇದು ಒಂದು 20 ವರ್ಷದಿಂದ ಆಗಿದೆ. 25. ನನಗೆ ಈಗ 48 ವಯಸ್ಸು. ಈ ಒಂದು 25 ವರ್ಷದಿಂದ ಈ ಜರ್ನಿ ಇದೆ. ಯಾಕಂದ್ರೆ ಇದೇ ಈ ಕಲ್ಲಲ್ಲಿ ಕೆಲವರು ನೀರಿಗೆ ಬೀಳ್ತಾರೆ, ಅಚಾನಕ್ ಏನಾಗ ಬಂದು ಬಿದ್ದವರು ಸಮುದ್ರದಲ್ಲಿ ಅಥವಾ ಬಾವಿಯಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಹಳ್ಳ ಕೊಳ್ಳಗಳಲ್ಲಿ ಬಿದ್ದು ಸಹ ಮೃತದೇಹ ತೆಗಿಲಿಕ್ಕೆ ಹೋಗ್ತಾ ಇರ್ತಾರೆ. ಎಂಟ್ರಿ ಮಾಡ್ತಿದ್ದೀರಾ? ಇಲ್ಲ ಸರ್, ನಾನು ಹೇಳುದು ಸುಮಾರು ಸಲ ಹೇಳಿದ್ದಾರೆ ಎಂಟ್ರಿ ಮಾಡ್ಬೇಕು. ನಾ ಎಂಟ್ರಿ ಮಾಡಿ ಯಾರಿಗೆ ತೋರಿಸ್ಲಿಕ್ಕೆ? ನಾ ಯಾವುದೊಂದು ಪ್ರತಿಫಲ ಅಪೇಕ್ಷೆಯಿಂದ ಮಾಡೋದಲ್ಲ. ನಾನು ಯಾವುದು ಸಾಧನೆ ಮಾಡ್ಕೊಂಡು ನಮಗೆ ಯಾವುದಾದ್ರು ಪ್ರಶಸ್ತಿ ಬರಬೇಕಂತ ಬರೋದಿಲ್ಲ. ನಾನು ಮಾಡೋದು ನಾನು ಯಾರಿಗೋಸ್ಕರ ತೋರಿಸೋದು? ಬ್ರಹ್ಮ ದೇವರೊಬ್ಬರು ನೋಡ್ತಾ ಇರ್ತಾರೆ. ಇವನು ಇಷ್ಟು ಮಾಡಿದ ಲೆಕ್ಕ ದೇವರಿಗೆ ಗೊತ್ತಿದೆಯಲ್ಲ, ಮತ್ತೆ ಜನಗಳೇ ತೋರಿಸಿ ನನಗೆ ಅದರ ಪ್ರತಿಫಲದಿಂದ ಈ ಸಾಧನೆಯಿಂದ ನನಗೆ ಪ್ರಶಸ್ತಿ ಬರಬೇಕಂತ ಆಸೆ ನನಗಿಲ್ಲ. ಆ ಪ್ರಶಸ್ತಿ ಆಸೆಗೋಸ್ಕರನೂ ಮಾಡೋದಲ್ಲ, ಜನಗಳ ಸೇವೆ ಗೊತ್ತಾ ನಾನು ಮಾಡ್ತಾ ಇದ್ದೀನಿ. ಎಸ್, ಪ್ರಶಸ್ತಿ ಅಪೇಕ್ಷೆ ನಿಮ್ಗಿಲ್ಲ, ಅಟ್ಲೀಸ್ಟ್ ಕೊಡಬೇಕಾಗಿರೋರ್ಗಾರು ಎಸ್ ಯೋಗ್ಯ ಫಿಟ್ ಪರ್ಸನ್ ಅಂತಂದಾಗ ಅದನ್ನ ರೆಕಗ್ನೈಸ್ ಮಾಡಿದ್ದಾರೆ. ಮೊನ್ನೆ ನನಗೆ ಒಂದು ಈ ಹೋದ ತಿಂಗಳಲ್ಲಿ APJ ಅಬ್ದುಲ್ ಕಲಾಂ ಅವಾರ್ಡ್ ಬಂದಿದೆ. ಅದು ಸಹ ನನಗೆ ನನ್ನ ಒಂದು ಈ ಕೆಲಸ ನೋಡಿಕೊಂಡು, ನನ್ನ ಹತ್ರ ಏನು ಈ ಸಾಧನೆಯನ್ನು ನೋಡಿಕೊಂಡು, ನಮ್ಮ ಇವರು ಗ್ರೇಟ್ ಕಾಲಿ ಅವರ ತಮ್ಮ ಪಂಜಾಬ್ನವರು ಅವರೆಲ್ಲ ನೋಡಿ, ಹಾಗೆ ನಮ್ಮ ACP ಶಂಕರ್ ಅವರೆಲ್ಲ ಮೀಟ್ ಆಗಿ ಈಶ್ವರ್ ಅವರ ಗ್ರೇಟ್ ಪರ್ಸನ್ ಇರ್ಬೋದು, ಇಂಥದಕ್ಕೆ ಒಂದು ಸೂಕ್ತ ವ್ಯಕ್ತಿ ಅಂತ ಹೇಳಿ ನನಗೆ ಇದೇ ಹೋದ ತಿಂಗಳಲ್ಲಿ APJ ಅಬ್ದುಲ್ ಕಲಾಂ ಮಿಶೈಲ್ ಮ್ಯಾನ್ ಅವರು ಕೊಟ್ಟಿದ್ದಾರೆ. ಎಸ್, ಬಹಳ ಖುಷಿ ಆಯ್ತು. ಅದಕ್ಕೆ ನನಗೆ ಸಂತೋಷ ಅಂದ್ರೆ ಅದು ಸಹ ಹೇಳಿದ್ದೇನೆ, ಆ ಅವಾರ್ಡ್ ಸಿಕ್ಕಿದ್ದು ಸಮಸ್ತ ಜನತೆಗೆ ಪರವಾಗಿ ಹೇಳಿದ್ದೇನೆ. ಯಾಕೆಂದ್ರೆ ಅಷ್ಟು ದೊಡ್ಡ ಅವಾರ್ಡ್ ಸಿಗಬೇಕಾದ್ರೆ ನನ್ನೆಂಬುದು ಏನಿಲ್ಲ, ನನ್ನ ಟೀಮ್ನವ್ರದ್ದು ನನ್ನೊಟ್ಟಿಗೆ ಕೆಲಸ ಮಾಡ್ತಾರೆ. ಅದಲ್ಲದೆ ಆ ಕೆಲಸಕ್ಕೆ ಪ್ರತಿಯೊಬ್ಬರ ಆಶೀರ್ವಾದ ಇದ್ರೆ ಮಾತ್ರ ಒಂದು ಗುರಿ ಸಾಧಿಸಬಹುದು. ನಮಗೆ ಎಲ್ಲಿ ನಾವು ಹೋಗಬೇಕು, ನಮ್ಮ ಹತ್ರ ಅದೊಂದು ಗುರಿ ಇರಬೇಕು. ಗುರಿ ಇದ್ರೆ ಖಂಡಿತವಾಗಿ ನಾವು ಆ ಕೆಲಸವನ್ನು ಮಾಡಿ ಮುಟ್ತೇವೆ. ಬಟ್ ಒಂದು ಸಾಮಾನ್ಯ ಪ್ರಶ್ನೆ, ಈಗ ನೀರಿಗೆ ಬಿದ್ದರೆ ಈಜು ಬರದೇ ಇರೋರು ಎಷ್ಟು ನಿಮಿಷ ಅವರು ತಡ್ಕೋಬೋದಲ್ಲಿ?
ಯಾರೇ ಆಗಲಿ ಈಗ ನೀರಿಗೆ ಬಿದ್ದರೆ ಫಸ್ಟ್ ಅವನಿಗೆ ಧೈರ್ಯ ಇರಬೇಕು. ನಾನು ಸಾಯ್ತೇನೆ ಅಂತ ಹೇಳಿದರೆ ಏನು ಮಾಡಲಿಕ್ಕಾಗಲ್ಲ. ಸೆಕೆಂಡಲ್ಲಿ ಅವನು 2 ಸೆಕೆಂಡ್ 5 ಸೆಕೆಂಡಲ್ಲೇ ನೀರಡಿಗೆ ಹೋಗ್ತಾನೆ. ಯಾಕೆಂದರೆ ಅವನು ಭಯ ಪಟ್ಟಿರ್ತಾನೆ. ನೀರೀಗ ಯಾರಾದರೂ ಹೋಗ್ತಾ ಇರ್ತಾರೆ, ಸಡನ್ನಾಗಿ ಯಾರು ನೀರಿಗೆ ಬಿದ್ದರು ಮೊದಲನೇದಾಗಿ ಭಯ ಪಡಬಾರ್ದು. ನನ್ನನ್ನು ರಕ್ಷಿಸಿಕೊಳ್ಳುವ ಶಕ್ತಿ ಅವನಿಗಿರಬೇಕು. ಆದಷ್ಟು ಬೊಬ್ಬೆ ಹೊಡಿಬೇಕು. ಯಾರಾದರೂ ಬನ್ನಿ ಅಂತ ಕೈಯನ್ನು ಸ್ವಲ್ಪ ಬಡಿಬೇಕು. ಆವಾಗ ಯಾರಾದರೂ ನೋಡಿದರೆ ಅವನ ಹತ್ರ ಹೋಗಿ ಯಾರು ನೀರಿಗೆ ಹೋದರೂ ಸಹ ಸಡನ್ನಾಗಿ ಅಡಿಗೆ ಹೋದವನು 3 ಸಲ ಮೇಲೆ ಬರ್ತಾನೆ. ಯಾಕೆಂದರೆ ನಾವು ಒಳಗಡೆ ಹೊಟ್ಟೆ ಒಳಗಡೆ 1 ಸಲ ಕೆಳಗಡೆ ಹೋದಾಗ ಅವನ ಆಕ್ಸಿಜನ್ ಅವನ ಹೊಟ್ಟೆಯೊಳಗೆ ಇದ್ದದ ಆಕ್ಸಿಜನ್ 1 ಸಲ ಮೇಲೆ ತಂದುಬಿಡ್ತದೆ. 1 ಸಲ ಆವಾಗ ಮೇಲೆ ಬಂದುಬಿಡ್ತಾನೆ. ಸಡನ್ನಾಗಿ ನೀರು ಅಡಿಗೆ ಯಾರಾದರೂ ಹಾರ್ಟ್ ಅಟ್ಯಾಕ್ ಆದರೆ ಸಡನ್ನಾಗಿ ನೀರು ಅಡಿಗೆ ಹೋಗ್ತಾನೆ ಹೆದರ್ಕೊಂಡು. ಅದಕ್ಕೆ ಯಾರು ಸಹ ಭಯ ಪಡಬಾರ್ದು. ನೀರಿಗೆ ಬಿದ್ದವನು ನೀರಿಗೆ ಬಿದ್ದವನು ಭಯಪಟ್ಟರೆ ಅವನು ಸಡನ್ನಾಗಿ ಅಡಿಗೆ ಹೋಗ್ತಾನೆ. ಒಂದು ವೇಳೆ ಅವ ಭಯ ಪಡದೆ ನಾನು ಇನ್ನೂ ಬದುಕಬೇಕಂತ ಛಲ ಇದ್ದರೆ 3 ನಿಮಿಷ ತನಕ ನಿಲ್ಬೋದು. ಅವನಿಗೆ ಮೇಲ್ಗಡೆ ಬಡಿತಾ 3 ನಿಮಿಷ, ಅದಕ್ಕಿಂತ ಜಾಸ್ತಿ ಅವ್ನು ನಿಲ್ಲಿಕ್ಕಾಗಲ್ಲ. ಯಾಕಂದರೆ ಅವನಿಗೆ ಭಯ ಇದೆ, ಸಡನ್ನಾಗಿ ಹೋಗ್ತಾನೆ. ಅದಕ್ಕೆ ಭಯ ಪಡಬಾರ್ದು. ನೀರಿನ ಮೇಲಿದ್ದರೆ ಒಂದು ರಕ್ಷಣೆಗೋಸ್ಕರ ಕೈ ಎತ್ತಬೇಕು. ಏನಾದರೂ ಇಂಥ ಪ್ಲಾಸ್ಟಿಕ್ ಬಾಟ್ಲಿ ಇದ್ರೂ ಸಹ ಆಗ್ತದೆ. ಏನಾದರೂ ಸಡನ್ ಏನಾದರೂ ಸಿಕ್ಕಿದೆ, ಥರ್ಮೋಕ್ಲಾಕ್ ಸಿಕ್ಕಿದ್ರೆ ಹಿಡ್ಕೊಂಡು ಏನಾದರೂ ಬಚಾವ್ ಮಾಡ್ಬೋದು. ಅಂಥ ಉದಾಹರಣೆಗಳು ನಮ್ಮ ಸಮುದ್ರದಲ್ಲಿ 2-3 ಆಗಿದೆ. ಎಸ್, ಈಗ ನೀವು ರೆಸ್ಕ್ಯೂ ಮಾಡಿರೋ ಕೆಲವೊಂದಷ್ಟು ಇತ್ತಲ್ಲ, ಅದೊಂದಷ್ಟು ಎಕ್ಸಾಂಪಲ್ಗಳು ನೋಡೋಣ, ಮುಂದೆ ಹೋಗ್ತಾ ಮಾತಾಡೋಣ. ಎಸ್, ನೀವು ಇಷ್ಟೆಲ್ಲ ಬೆಳಿಗ್ಗೆ ಇದ್ರೆ ಇದೊಂಥರ ಸಮಾಜ ಸೇವೆ ಸೆಕೆಂಡ್ರಿ. ನಿಮ್ಮ ಲೈಫು ಕೂಡ ಥ್ರೆಟ್ ಕೆಟ್ಬಿಟ್ಟು ನೀವು ಕೆಲಸ ಮಾಡ್ತೀರಿ. ಖಂಡಿತ. ಈ ಸಾವಿರಾರು ಬಾಡಿಗಳನ್ನ ನೀವು ತೆಗಿಬೇಕಾದ್ರೆ, ನೀವೊಂದಷ್ಟು ರೆಸ್ಕ್ಯೂ ಮಾಡ್ಬೇಕಾದ್ರೆ ನಿಮಗೂ ಯಾವಾಗಾದ್ರೂ ಆ ಥರದೊಂದು ಕಠಿಣ ಸನ್ನಿವೇಶ ಫೇಸ್ ಮಾಡಿದ್ದೀರಾ? ಯಾವ್ದಾರು ಒಂದು ಇನ್ಸಿಡೆಂಟ್? ತುಂಬ ಆಗಿದೆ ಸರ್. ಒಂದು ನಮಗೆ ಕಳಸ ಹತ್ರ ನಾವು ಒಬ್ಬ ನೀರಿಗೆ ಬಿದ್ದಂತ ಫೋನ್ ಬಂತ. ಅಲ್ಲಿ ನಮ್ಮ 20 ನಿವಾರಣಾ ಘಟಕ ಧರ್ಮಸ್ಥಳದವರು ಇದ್ದಾರೆ. ಅಲ್ಲಿ ಏನಾದ್ರು ತೊಂದರೆ ಆದ್ರೆ ನಮ್ಗೆ 20 ನಿವಾರಣಾ ಘಟಕದಿಂದ ಕಾಲ್ ಬರ್ತದೆ. ಆ ಕಡೆಯಿಂದ ನಾವು ಹೋಗುವಾಗ ಅಲ್ಲಿ ಫೋನ್ ಮಾಡಿ ರಿಸ್ಕ್ ಇಲ್ಲಿಂದ ನಾವು ಆಂಬುಲೆನ್ಸ್ ಅಲ್ಲಿ ಹೋಗ್ತಾ ಇರ್ತೇವೆ. ಹೋಗುವಾಗ ಅಲ್ಲಿ ಹೋಗಿ ಮೊದಲನೇದಾಗಿ ನಾವು ನೀರಿಗೆ ಸ್ಕೂಬಾ ಡೈವಿಂಗ್ ಆಗ್ತೇವೆ. ತುಂಬಾ ಆಳದಲ್ಲಿದೆ. ಯಾಕೆ ನಮ್ಗೆ ಎಲ್ಲಿ ಸಹ ಕರೆಯುವುದು ಮೊದಲನೇದಾಗಿ ಸ್ಥಳೀಯರು ಹುಡುಕ್ತಾರೆ. ಆ 2ನೇದಾಗಿ ಫೈರ್ ಬ್ರಿಗೇಡ್ನವ್ರು ಬರ್ತಾರೆ. ಯಾವುದು ಆಗದೆ ಇದ್ರೆ ನಿಮ್ಮ ಹತ್ರ ಬರುತ್ತೆ. ಆಮೇಲೆ 3ನೇದಾಗಿ NDRF ಪಡೆಯವರು ಬರ್ತಾರೆ. ಅದು ಆಗಲಿ 4ನೇ ದಿನ ನಮ್ಮನ್ನು ಕರೀತಾರೆ. ಅಂತ ಸನ್ನಿವೇಶ ನಮ್ಗೆ ಬೆಂಗಳೂರಲ್ಲೂ ಆಗಿದೆ. ವೀಕ್ಷಕರೇ, ಇದೊಂದು ಗಮನಿಸಿ. ಸ್ಥಳೀಯವಾಗಿ ಯಾರು ಈಜು ಪಟ್ಟಿರ್ತಾರೆ ಅವ್ರು ನೋಡ್ತಾರೆ. ಸೆಕೆಂಡ್ ಬಂದಾಗ ಪೊಲೀಸ್ ಟೀಮ್ ಏನಿದೆ ಅವ್ರು ನೋಡ್ತಾರೆ, ಫೈರ್ ಬ್ರಿಗೇಡ್ ಅಗ್ನಿಶಾಮಕ ದಳದವ್ರು ನೋಡ್ತಾರೆ. 3ನೇದು NDRF ಅವರು ಇದು ಮಾಡ್ತಾರೆ, ವಿಪತ್ತು ಏನು ನಿರ್ವಹಣೆ ಅವ್ರು ನೋಡ್ತಾರೆ. ಅದ್ಯಾರ ಕೈಲೂ ಆಗ್ಲಿಲ್ಲ ಅಂದ್ರೆ ಅದು ಈಶ್ವರ್ ಮಲ್ಪೆ ಅವ್ರ ಕೈಲಿ ಆಗುತ್ತೆ ಅನ್ನೋದು ಇಡೀ ಕರ್ನಾಟಕ ಎಲ್ರಿಗೂ ಕೂಡ ಗೊತ್ತು. ಸೊ ಹಾಗಾಗಿ ಇವ್ರು ಕಾಲ್ ಬರುತ್ತೆ. ಸೊ ಆ ಕಾಲ್ ಕಳೆದು ಹೇಳ್ತಾ ಇದ್ರಿ. ಆವಾಗ ನಾವು ಅಲ್ಲಿ ಹೋಗ್ತೇವೆ. ಅಲ್ಲಿ ಹೋಗುವಾಗ ಸಿಕ್ಕಿಲ್ಲ ಅಂದ್ರೆ ಡೀಪ್ ನೀರಡಿ ಸುಮಾರು ಒಂದು 50 ಅಡಿ ಇರ್ತದೆ. 50 ಅಡಿಯಲ್ಲಿ ನೀರು ಹೊಳೆಯಲ್ಲಿ ನೀರು ಹೋಗ್ತಾ ಇರ್ತದೆ. ಅಲ್ಲಿ ಬಂಡೆ ಹಳ್ಳ ಎಲ್ಲ ಕೊಳ್ಳೆ. ಫಸ್ಟ್ ನಾನು ನೀರಿಗೆ ಹೋಗೋ ಫಸ್ಟ್ ಅದ್ರ ಆಳ್ತೆ ಎಷ್ಟು ಉಂಟು ಗಾತ ನೋಡ್ತೇನೆ. ನೋಡಿ ನೀರ್ನ ಆಳ ನೋಡಿ ಮುಳುಗೋದು. ಯಾಕೆಂದ್ರೆ ನಾವು ಗೊತ್ತಿಲ್ಲದೆ ಆಕ್ಸಿಜನ್ ಸಿಲಿಂಡರ್ ಹಾಕೊಂಡು ಅಷ್ಟು ಅಡಿಗೆ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೇನೆ, ಫಸ್ಟ್ ನೀರು ಎಷ್ಟು ಅಡಿ ಉಂಟು, ನೀರಿನ ಪ್ರೆಷರ್ ಎಷ್ಟುಂಟು, ನೀರಿನ ಕೋಲ್ಡ್ ಎಷ್ಟುಂಟು, ಬಿದ್ದ 4 ದಿನ ಆದ್ರೆ 3 ದಿನ ಆದ್ರೆ ಎಷ್ಟು ದೂರದಲ್ಲಿ ಇರಬಹುದು ಆ ನೀರು ನೋಡಿದ್ರೆ ಗೊತ್ತಾಗ್ತದೆ. ಆ ಕೋಲ್ಡ್ ಅನುಸಾರವಾಗಿ ನೀರು ತಣ್ಣಗಿದ್ರೆ ಏನು ಹೇಳ್ತಾ ಇದ್ರಿ? ನೀರು ತಣ್ಣಗಿದ್ರೆ ಲೇಟ್ ಆಗಿ ಹೇಳ್ತದೆ ಬಾಡಿ. ಒಂದು ಬಾಡಿ ದಿನಕ್ಕೆ ಮಿನಿಮಮ್ ಎಲ್ಲರಿಗೆ ಗೊತ್ತಿರುವಾಗ 24 ಗಂಟೆ ಹೇಳ್ತಾರೆ. ಆದ್ರೆ ನೀರು ಆಳದಲ್ಲಿ ಕೆಲವು ಸಲ ಬಿಸಿ ಇರ್ತದೆ. ಮೇಲ್ಗಡೆ ಕೋಲ್ಡ್ ಇರ್ತದೆ, ಅಡಿಯಲ್ಲಿ ಬಿಸಿ ಇರ್ತದೆ. ಆವಾಗ 12 ಗಂಟೆಯಲ್ಲಿ ಮೇಲ್ ಬರ್ತದೆ. ಅಂತ ಸನ್ನಿವೇಶ ಇರ್ತದೆ. ಕೆಲವು ಬಾಡಿಗಳು ನೀರಿನ ಒತ್ತಡಕ್ಕೆ ಕಲ್ಲಿನ ಒಳಗಡೆ ಹೋಗಿ ಸಿಕ್ಕಿ ಬಿಡ್ತದೆ. ಅದು ಸುಮಾರು 4-5 ದಿನ ಆದ್ಮೇಲೆ ಡಿಕಂಪಸ್ ಆಗಿ ಮೇಲೆ ಬರೋ ಸನ್ನಿವೇಶ. ಕೆಲವು ಸಲ ಬರದೇ ಇರ್ಬೋದು, ಬರೋದೇ ಇಲ್ಲ. ಕೆಲವು ಸಿಲಿಟನ್ ಆಗಿ ಬರೋದೇ ಇಲ್ಲ. ಎಲ್ಲಿ ಅಂತ ಆ ಪ್ರೆಷರ್ಗೆ ಒತ್ತಡಕ್ಕೆ ಹೊಡಿಯಾಗಿ ಹೋಗ್ತದೆ ಉಂಟು. 10-12 ದಿನ ಆದ್ಮೇಲೆ ಎಲ್ಲ ಮಾಂಸ ಕಿತ್ತು ಎಲ್ಲ ಪೀಸ್ ಆಗಿ ಖಾಲಿ ಸೆಲೆಟನ್ ಆಗಿ ಅಲ್ಲಿ ಸಿಕ್ಕುವ ಗೋಚರಣ ಇರೋದಿಲ್ಲ. ಅಂಥದ್ದು ಕೆಲವು ಕೇಸು ನಾವು ಸುಮಾರು ಇಲ್ಲಿ ಬೆಂಗಳೂರಲ್ಲಿ ಕೆಲವು 2-3 ಕಡೆ ಹೋಗಿದ್ದೇವೆ. ಅದ್ರ ಕೆಲವು ಸಿಗೋದು ಇದು ಉಂಟು. ನನಗೆ ಸುಮಾರು ಕಡೆ ಕರೀತಾರೆ. ಆದ್ರೆ ಸಕ್ಸಸ್ ತುಂಬಾ ಕಡೆ ಆಗಿದೆ. ಸಿಕ್ಕಿಲ್ಲ ಅನ್ನೊಂದು 2-3 ಕಡೆ ಮಾತ್ರ ಆಗಿಲ್ಲ. ಎಲ್ಲಿ? ಅದು ಒಂದು ನಮ್ಮ ಚನ್ನರಾಯಪಟ್ಟಣದ ಹತ್ರ. ಸುಮಾರು ನನಗೆ 8 ದಿನ ಬಿಟ್ಟು ಕರೆದ್ರು ಅವರು. ಅದು 8 ದಿನ ಬಿಟ್ಟು ಕರೆದಾಗ ಆ ಬಾಡಿ ಎಲ್ಲಿ ಬಿದ್ದಿದೆ ಅಂತ ಹುಡುಕಾಡ್ಲಿಕ್ಕೆ ಆಗಿಲ್ಲ. ನಾನು ಸಹ ಹೇಳುದು ಎಲ್ಲರಿಗೆ ಸಹ ಬಿದ್ದ ತಕ್ಷಣ ಹೇಳಿದ್ರೆ ನಂಗೆ 100-200 ಮೀಟರ್ ಹುಡುಕ್ಲಿಕ್ಕೆ ಸುಲಭ ಆಗ್ತದೆ. ಎಲ್ಲಿ ಸಹ ಅವ್ರು ಏನ್ ಮಾಡ್ತಾರೆ, ಸ್ಥಳೀಯರು ಕರೀತಾರೆ. ಯಾಕೆ ನಾನು ದೂರದಿಂದ ಬರ್ಬೇಕಂತ. ಸರಿ, ಅದು ಸಹ ಒಳ್ಳೇದು. ಕೆಲ ಕಡೆ ಸಿಕ್ಕುದಿಲ್ಲ. ಅದು ಕನ್ಫರ್ಮ್ ಆದ್ಮೇಲೆ ಸಿಗುದಿಲ್ಲ ಅಂತ ಹೇಳಿದ್ರೆ ಅದೇ ದಿವಸ ಹೇಳಿದ್ರೆ ಮರುದಿವಸ ನಮ್ಗೆ ಬೇಗ ಸಿಗ್ತದೆ. ಬಹಳ ಒಂದಿದು. ಈಶ್ವರ್ ಮಲ್ಪೆ ಅವರು ಕೋಟ್ಯಾಧಿಪತಿ ಅಲ್ಲ, ನೀವು ಬರೀ ಇದೇ ಕೆಲಸ ಮಾಡ್ಕೊಂಡವ್ರೆ ಜೀವನ ನಡೀತಿರಲ್ಲ. ಪ್ರತಿದಿನ ಮನೆಯ ತುತ್ತಿಗೂ ಕೂಡ ನೀವು ಸಂಪಾದನೆ ಮಾಡ್ಬೇಕು. ಖಂಡಿತವಾಗಿ. ಹೆಂಗ್ ಸಾಧ್ಯ ಆಗುತ್ತೆ ಇದು? ಬಂಧುಗಳೇ, ನನ್ನ ಹತ್ರ ಒಂದು ನೀರುಗಾಡಿಗೆ ಅಂತ
ವಾಟರ್ ಸಪ್ಲೈ ಗಾಡಿ ಅಂತ ಉಂಟು. ಸಣ್ಣ ಸಣ್ಣದ ಎರಡು ಗಾಡಿ ಮಾಡ್ಕೊಂಡಿದ್ದೀನಿ. ಅದು ಸಹ ನಮ್ಮ ಬೋಟಿಗೆ ಒಂದು ಸಲ ನೀರು ಹಾಕಿದ್ರೆ ಇಷ್ಟ ಅಂತ ಕೊಡ್ತಾರೆ. ಒಂದು ಬೋಟಿಗೆ ನೀರು ಹಾಕಿದ್ರೆ 800 ರೂಪಾಯಿ ಕೊಡ್ತಾರೆ ನನಗೆ. ಅದು 6000 ಲೀಟರ್ ನೀರು ಹಾಕ್ಬೇಕು ಲೈಲ್ಯಾಂಡ್ ಬೋಟಿಗೆ. ಅದು ಹಾಕಿದ್ರೆ 6000 ಕೊಡ್ತಾರೆ. ಅದರಿಂದ ನಾನೇನ್ ಮಾಡಿದ್ದೀನಿ, ನನಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಉಂಟು. ಈ ಬೋಟಿಗೆ ನೀರು ಹಾಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹಾಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಆದ್ರಿಂದ ನಾನೊಬ್ಬ ಡ್ರೈವರ್ ಇಟ್ಕೊಂಡಿದ್ದೀನಿ. ಆ ಡ್ರೈವರ್ ಇರುವಾಗ ಏನಾಯ್ತು, ಅದಕ್ಕೆ ಪರ್ಸನಲ್ ಆಗಿ ಅವನ ಸಂಬಳ ಕೊಟ್ಟು ನಾನು ಸಮಾಜ ಸೇವೆಯಲ್ಲಿ ಜಾಸ್ತಿ ಕಾಲ್ ಬರ್ತಾ ಉಂಟು ಈಗ. ಯಾಕೆ ನಾನಾ ಭಾಗದಿಂದ ಬರ್ತದೆ, ನಾನಾ ಊರಿಂದ ಬರ್ತದೆ, ಬೆಂಗಳೂರಿಂದ ಬರ್ತದೆ, ಇಲ್ಲಿಂದ ಅರಸೀಕೆರೆ, ಇಂಚಿಡಿ, ಈ ಕಡೆ ದಾಂಡೇಲಿ, ಎಲ್ಲ ಕಡೆ ನಮ್ಮ ಕರ್ನಾಟಕ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಎಲ್ಲ ಕಡೆಯಿಂದ ಕಾಲ್ ಬರ್ತದೆ. ಅದಕ್ಕೋಸ್ಕರ ನನಗೆ ಗಾಡಿಗೆ ಒಂದು ಡ್ರೈವರ್ ಮಾಡ್ಕೊಂಡಿದ್ದೀನಿ. ನನಗೆ ದಿನಕ್ಕೆ 1000 ಉಳಿಲಿ, 1000 ಉಳಿದ್ರು ಸಹ ಆ 200 ರೂಪಾಯಿ ಅದರಲ್ಲಿ ನನ್ನ ಆಂಬುಲೆನ್ಸ್ ಸೇವೆಗೆ ಅಂತ ಇಟ್ಬಿಡ್ತೀನಿ. ಯಾಕೆಂದರೆ ಆ ಆಂಬುಲೆನ್ಸ್ಗೆ ಡೀಸೆಲ್ ವೆಚ್ಚ ಹಾಕಬೇಕು, ಆ ಮೇಂಟೆನೆನ್ಸ್ ಖರ್ಚು ಉಂಟು, ಟೈರ್ ಉಂಟು, ಎಲ್ಲ ಹಾಕಬೇಕು. ಆ ಮೇಂಟೆನೆನ್ಸ್ ಫುಲ್ ಖರ್ಚು ನಾನು ಯಾರ ಹತ್ರನೂ ದುಡ್ಡು ತಗೊಳ್ಳಿಕ್ಕೆ ಹೋಗೋದಿಲ್ಲ. ಎಲ್ಲ ಉಚಿತ ಸೇವೆ. ಯಾರಾದ್ರೂ ದುಡ್ಡು ತಗೊಂಡು ಇಷ್ಟ ತನಕ ಸೇವೆ ಮಾಡಿದಿಲ್ಲ, ಎಲ್ಲ ಉಚಿತ. ಆದ್ರಿಂದ ಜನಗಳಿಗೆ ಯಾರೇ ಅದು ಶ್ರೀಮಂತರಿರ್ಲಿ ಬಡವರಿರ್ಲಿ, ಏನೇ ಆಕ್ಸಿಡೆಂಟ್ ಆಗಲಿ ಅಥವಾ ಏನೋ ಕಷ್ಟದಲ್ಲಿ ಇರಲಿ, ಅಂತ ಸನ್ನಿವೇಶದಲ್ಲಿ ನಾನು ತಗೊಂಡೋಗಿ ಫಸ್ಟ್ ನಾನು ಆಸ್ಪತ್ರೆ ಹಾಕಿ ವಾಪಸ್ ಬರುದು. ನಾನಲ್ಲದೆ ನನ್ನ ತಂಡದಲ್ಲಿ ಡ್ರೈವರ್ ಇದ್ದಾರೆ, 3 ಜನ ಡ್ರೈವರ್ ಇದ್ದಾರೆ. ಅದರಲ್ಲೂ ಒಂದು ಬುರಾನ್ ಅಂತ, ಅವು ಇಲ್ಲಿಂದ ನಾವು ಬೆಂಗಳೂರು ಕಡೆ ಹೋಗುದಾದ್ರೆ, ದೂರ ಹೋಗುದಾದ್ರೆ ಅಂದ್ರೆ ಬಾಡಿ ತೆಗಿಲಿಕ್ಕೆ ಅವ್ರು ಬರ್ತಾರೆ. ಎರಡನೇದಾಗಿ ಶಬೀರ್ ಬೈ ಅಂತ ಇದ್ದಾರೆ. ಶಬೀರ್ ಅಂದ್ರೆ ನಮ್ದು ಇಲ್ಲಿಂದ ಏನಾದ್ರೂ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಎಮರ್ಜೆನ್ಸಿ 0 ಟ್ರಾಫಿಕ್ ಅಲ್ಲಿ, ಆವಾಗ ನಾನೇನ್ ಮಾಡ್ತೀನಿ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ನಮ್ಮ ಟೀಮ್ ವರ್ಕ್ ಅದ್ರಲ್ಲಿ ಬರ್ತಾರೆ. ಡ್ರೈವರ್ ಆಗಿ ಅವ್ರು ಬೇಕು. ಯಾಕಂದ್ರೆ ಲೆಫ್ಟ್ ಸೈಡ್ ನಾನು ಇದ್ರೆ ರೈಟ್ ಸೈಡ್ ಅವ್ರು ಇರ್ತಾರೆ. ಅವಾಗ ಯಾಕಂದ್ರೆ ನಮಗೆ ಮುಂದ್ಗಡೆ 2 ಎಸ್ಕಾರ್ಟ್ ಕೊಡ್ತಾರೆ ಗಾಡಿ ಸಹ. ಇಲ್ಲಿ ಅದು ಸಹ ಉಚಿತ ಸೇವೆ. ಇಲ್ಲೆಲ್ಲ ಕೇಳಿದ್ರೆ ಒಂದು ಮಗುನು ಬೆಂಗಳೂರು ಕರ್ಕೊಂಡು ಹೋಗ್ಬೇಕಾದ್ರೆ 30,000 ರೂಪಾಯಿ ಬೇರೆ ಆಂಬುಲೆನ್ಸ್ ಕೇಳ್ತಾರೆ. ನಮ್ಮ ಹತ್ರ ಯಾರಾದ್ರೂ ಕೇಳಿದ್ರೆ ಅದು ಉಚಿತವಾಗಿ ಮಾಡ್ತೀವಿ. ಯಾಕೆಂದ್ರೆ ತುಂಬಾ ಜನ ಬಡವರು ಇರ್ತಾರೆ, ತುಂಬಾ ಜನ ಶ್ರೀಮಂತರಿದ್ರೆ 8 ಲೀಟರ್ ಗಾಡಿ ಅಲ್ಲ ಬೇರೆ ಆಂಬುಲೆನ್ಸ್ ಹಣ ಕೊಟ್ಟು ಹೋಗ್ತಾರೆ. ಬಡವರಿಗೆ ಏನಾಗಬೇಕು, ಅದಕ್ಕೋಸ್ಕರ ನಮ್ಮ ಟೀಮ್ನ 4-5 ಸದಸ್ಯರು ಸಹ ಹೆಲ್ಪ್ ಮಾಡ್ತಾರೆ ಅದರಲ್ಲಿ. ಎಸ್, ಒಂದು ನೀವು ಆಂಬ್ಯುಲೆನ್ಸ್ಗಳು ಫ್ರೀ, ಉಚಿತ ಸೇವೆ. ಒಂದೊಂದು ಕಡೆ ಎಲ್ಲೇ ನೀವು ರೆಸ್ಕ್ಯೂ ಆಪರೇಷನ್ಗೆ ಹೋದಾಗಲೂ ಕೂಡ ಅದನ್ನು ಫ್ರೀ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಿದ್ರಿ. ಈಶ್ವರ್ ಮಲ್ಪೆ ಅವ್ರ ಉದ್ದೇಶ ಏನು ಹೇಳಿದ್ರಿ? ಭಗವಂತ ಲೆಕ್ಕ ಹಾಕ್ತಾರೆ, ನಾನು ಲೆಕ್ಕ ಬರೆಯಲ್ಲ, ಮೇಲ್ಗಡೆ ಒಬ್ಬ ಬರೀತಿರ್ತಾರೆ ಅಂತ ಹೇಳ್ತೀರಿ. ಅದೇ ಅಷ್ಟೇ. ಬಟ್ ಆದ್ರೂ ಸಹಜವಾಗಿರುತ್ತಲ್ಲ, ನನ್ನ ಜೀವನ ಏನು, ನನ್ನ ಮಕ್ಕಳು, ನನ್ನ ಮನೆ ಅನ್ನೋ ಸಹಜವಾಗಿ ಬರುತ್ತೆ. ಮನೇಲಿ ಏನು ಹೇಳ್ತಾರೆ? ಮನೆಯಲ್ಲಿ ಹೇಳ್ತಾರೆ. ನನಗೆ ಈಗ ಇಷ್ಟು ಒಂದು ಸಮಾಜ ಸೇವೆಗೆ ಪ್ರೇರಣೆ ನನ್ನ ತಂದೆ ತಾಯಿ ಮತ್ತೆ ಹೆಂಡತಿ. ಮೊದಲನಾಗಿ ಯಾರು ಸಮಾಜ ಸೇವೆ ಮಾಡ್ತಾರೆ, ಮದುವೆ ಆದವರಿಗೆ ಸ್ವಲ್ಪ ಕಷ್ಟ. ಯಾಕೆ ನಾನು ತುಂಬಾ ಜನ ಸಮಾಜ ಸೇವಕರನ್ನು ನೋಡಿದ್ದೇನೆ. ಸಮಾಜ ಸೇವೆ ಮಾಡೋದ್ರಲ್ಲಿ ಮದುವೆ ಆದವರಿಗೆ ಸ್ವಲ್ಪ ಕಷ್ಟ, ಮದುವೆ ಆದವರು ಅದರಲ್ಲಿ ಮಾಡೋದು ಸ್ವಲ್ಪ ವಿರಳ. ಯಾಕೆಂದ್ರೆ ಈಗ ನನ್ನ ಹೆಂಡತಿ, ಯಾರೇ ಮದುವೆ ಆಗಲಿ ಹೆಂಡತಿ ಸಪೋರ್ಟ್ ಬೇಕೇ ಬೇಕು. ಎಲ್ಲಿ ರಾತ್ರಿ ಒಂದು ನಡು ರಾತ್ರಿಯಲ್ಲಿ ಫೋನ್ ಬಂದ್ರೆ ಸಹ ನಾವು ಅವ್ರ ಹತ್ರ ಕೇಳುದಿಲ್ಲ. ಕೆಲವು ಕಡೆ ಏನಂತೆ ಸಮಾಜ ಸೇವಕ ಹೊತ್ತೊತ್ತಿಗೆ ಒಂದಿನಕ್ಕೆ 8 ಗಂಟೆ ಫೋನ್ ಬರ್ತದೆ, ರಾತ್ರಿ 10 ಗಂಟೆ ಬರ್ತದೆ, 12 ಗಂಟೆ. ಯಾವತ್ತೂ ನಾವು ರೆಡಿಯಾಗಿರ್ಬೇಕು. ಆವಾಗ ಒಂದ್ಸಲ ರಾತ್ರಿ ಹೋಗಿ ಬಾಡಿ ತೆಗಿಲಿಕ್ಕೆ ಸಿಗ್ತದೆ. ನೈಟ್ ಎಲ್ಲ ನೀರು ಬಿದ್ದವ್ರನ್ನು ಆವಾಗ ರಾತ್ರಿ ಫೋನ್ ಮಾಡಿ ಮನೆಗೆ ಹೇಳ್ತೇವೆ, ಒಂದು ಬಿಸಿ ನೀರು ಮಾಡಿ ಸ್ನಾನ ಮಾಡಲಿ. ಯಾಕಂದ್ರೆ ತುಂಬ ಕೋಲ್ಡಲ್ಲಿ ಮುಳುಗಿ ಬಂದಿನಿ, 1 ಗಂಟೆ ಮುಳುಗಬೇಕು ನೀರಲ್ಲಿ. ಹುಡುಕಿ ಬರುವಾಗ ಫೋನ್ ಮಾಡಿದರೆ ನಿಶ್ಚಿತೆಯಿಂದ ನನ್ನ ಹೆಂಡತಿಗೆ ಒಂದು ಫೋನ್ ಮಾಡಿದರೆ ಸಾಕು, ಒಂದು ಬಿಸಿನೀರು ರೆಡಿ ಆಗ್ತದೆ. ನಮ್ಮ ತಾಯಿ ಆರೋಗ್ಯ ಇಲ್ಲ, ಪಾಪ ಮಲ್ಕೊಡ್ತಾರೆ, ಅವರು ಅಲ್ಲೇ ಇರ್ತಾರೆ, ಪರವಾಗಿಲ್ಲ, ಅವರು ನನಗೆ ಸಪೋರ್ಟ್ ಆಗಿದೆ. ಅದರಿಂದ ನಮ್ಮ ಹೆಂಡತಿ ಯಾರೇ ಆಗಲಿ ಎಲ್ಲರೂ ಸಮಾಜ ಸೇವಕರೇ. ಅವ್ರ ಹೆಂಡತಿ ಅಲ್ಲ ಮದುವೆ ಆಗದಿದ್ದರೆ ಅದು ಒಳ್ಳೇದು. ಯಾಕಂದ್ರೆ ಈಗ ನೋಡಿದ್ರೆ ಎಲ್ಲ ಸಮಾಜ ಸೇವಕರು ಮದುವೆ ಆಗದೇ ಇದ್ದವರು ಸಹ ಸಮಾಜ ಸೇವೆ ಮಾಡ್ತಾರೆ. ಯಾಕಂದ್ರೆ ಅವ್ರು ಕೇಳಲಿಕ್ಕಿಲ್ಲ, ಅವ್ರು ತಂದೆ ತಾಯಿ ಮಾತ್ರ ಬೈತಾರೆ. ಏನ್ ಗೊತ್ತಾ ವೀಕ್ಷಕರೇ, ಸಮಾಜ ಸೇವೆ ಮಾಡೋರಿಗೆ, ಅದರಲ್ಲೂ ಈಶ್ವರ್ ಮಲ್ಪೆ ಅವರು ಇಷ್ಟೊಂದು ಸ್ಟ್ರೆಂತ್ ಅಂದರೆ ಇವ್ರ ತಂದೆ ತಾಯಿ ಮತ್ತು ಶ್ರೀಮತಿಯವರು. ಮತ್ತೊಂದು ಕಡೆ ಇವ್ರ ಟೀಮ್ ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ರು ಸಹ ಇವ್ರಿಗೆ ಅವಶ್ಯಕತೆ ಇದ್ದಾಗ ಆಂಬ್ಯುಲೆನ್ಸ್ ಓಡಿಸ್ಲಿಕ್ಕೆ, ಇವ್ರಿಗೆ ಅಗತ್ಯವಾಗಿ ಅವಶ್ಯಕತೆ ಇದ್ದಾಗ ಜೊತೆಗೆ ಬರಲಿಕ್ಕೆ ಒಂದು ಟೀಮ್ ಇದೆ. ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಾಕೆಂತಂದರೆ ಒಂದು ವಿಷಯ ಹೇಳ್ತಿದ್ದಾರೆ, ನಾವು ಕೆಲಸ ಮಾಡ್ಬೇಕಾದ್ರೆ ಯಾವುದೇ ನಿರೀಕ್ಷೆ ಇಟ್ಕೊಳ್ಳದೆ ಕೆಲಸ ಮಾಡಬೇಕಾಗತ್ತೆ ಅಂತ. ಹಾಗಾಗಿ ಯಾವುದೇ ನಿರೀಕ್ಷೆ ಇಲ್ಲದೆ ಇವ್ರ ಹತ್ರ ಬಂದು ಒಂದು ಟೀಮ್ ಕೆಲಸ ಮಾಡ್ತಿದೆ. ಒಂದು ಸಹಜವಾಗಿ ಎಲ್ಲರೂ ಕಾಡೋ ಪ್ರಶ್ನೆ, ಈಶ್ವರ್ ಮಲ್ಪೆ ಅವ್ರಿಗೆ ಒಂದು ಯಾವುದೋ ಇನ್ಸಿಡೆಂಟ್ ಕಾರಣ ಆಗಿರುತ್ತೆ. ಈಗ ಎಲ್ಲೋ ಒಂದು ಕಡೆ ಹೋಗ್ತೀರಿ, ನನ್ನ ಲೈಫೇ ಹಿಂಗೆ ಆಯ್ತಲ್ಲ ಅನ್ನೋದು ಯಾವ್ದು ಇದಿಲ್ಲ, ಲೈಕ್ ಇದೇ ಮಾಡ್ತಿರ್ಬೇಕು ಅಂತ. ಇದೆ ನನಗೆ ಸರ್ ನೋಡಿ, ಈಗ ನನಗೆ ಮನೆಗೆ ಹೋದ್ರೆ ಒಂದು ಚಿಂತೆ. ನನಗೆ ಹುಟ್ಟಿದ 3 ಮಕ್ಕಳು ದಿವ್ಯಾಂಗರು, ವಿಕಲಚೇತನರು. ಅದು ಒಂದು ತಲೆ ಬಿಸಿ ಇದೆ. ನನಗೆ ಹುಟ್ಟಿದೆ ಸುಮಾರು ಒಂದು ಮಗನಿಗೆ 24 ವರ್ಷ ಆಯಿತು, ಒಂದು ಮಗನಿಗೆ 23 ವರ್ಷ ಆಯಿತು, ಒಂದು ಮಗಳಿಗೆ 6 ವರ್ಷ ಆಯಿತು. ಆ ಮಕ್ಕಳು ಮನೆಯಲ್ಲಿರ್ತಾರೆ. 2 ವರ್ಷ ಆಯಿತು ನನ್ನ ತಂದೆನ ಕಳ್ಕೊಂಡೆ, ನನ್ನ ದೊಡ್ಡ ಮಗನ ಕಳ್ಕೊಂಡೆ. ಈಗ 2 ಮಕ್ಕಳು ಮತ್ತು ಹೆಂಡತಿ ನನ್ನ ತಾಯಿ ಜೊತೆಗಿದ್ದೆ, ಮನೆಯಲ್ಲಿದ್ದಾರೆ.
ಆದರೆ ಈ ಕಷ್ಟಕ್ಕೆ ನಾನು ಎನಿಸ್ಕೊಳ್ಳೋದು ಇಷ್ಟೇ, ನಾನೇನು ಈ ಜನ್ಮದ ಅಲ್ಲ ಹೋದ ಜನ್ಮದ ಏನೋ ಪಾಪ ಮಾಡಿರ್ಬೋದು, ಅದಕ್ಕಾದರೆ ಕಮ್ಮಿ ಆಗಲಿ, ಜನಸೇವೆ ಮಾಡಬೇಕು. ನನಗೆ ಚಿಕ್ಕ ವಯಸ್ಸಿಂದ ನನಗೆ ಮಿಲಿಟ್ರಿ ಹೋಗ್ಬೇಕಂತ ಆಸೆ ಇತ್ತು, ಅದು ಆಗಿಲ್ಲ, ಈಡಿರಲಿಲ್ಲ. ಯಾಕೆಂದರೆ 8ನೇ ಕ್ಲಾಸ್ ಆಯಿತು, ನನ್ನ ತಾಯಿಗೆ ಹುಷಾರಿಲ್ಲ, ಆವಾಗ ಶಾಲೆ ಕೈದಾಯಿತು. ಆ ಸೇವೆ, ನಮ್ಮ ದೇಶದ ಒಂದು ಸೇವೆ ಮಾಡೋಕ್ಕೆ ತುಂಬ ಆಸೆ ಇತ್ತು, ಅದು ಆಗಿಲ್ಲ. ಅದಲ್ಲದೆ ಆ ಜನಸೇವೆ ಅಲ್ಲೂ ಮಾಡೋದಕ್ಕಿಂತ ಅದು ಹೇಗೂ ಆಗಿಲ್ಲ. ಈಗ ಇಲ್ಲಿ ನಮ್ಮ ನಾಡಿನಲ್ಲಿ, ನಮ್ಮ ಊರಿನಲ್ಲಿ ಮಾಡಬೇಕಂತ ನಾನು 20 ವರ್ಷದಿಂದ ಇದು ದೇಶಕ್ಕೋಸ್ಕರ, ನಮ್ಮ ನಾಡಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು. ಎಸ್, ವಂಡರ್ಫುಲ್. ವೀಕ್ಷಕರೇ, ಒಂದು ವಿಷಯ ಗೊತ್ತಿರಲಿ, ನಾನಾಗಲೇ ಹೇಳಿದೆ, ಹೊರಗಡೆ ಹೋದಾಗ ಆ ಸತ್ತವ್ರ ಮನೆ ಕಣ್ಣೀರನ್ನ ನೋಡ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಇವ್ರ ಮನೆಯಲ್ಲಿ ಇವ್ರ ಮಕ್ಕಳು 3 ಮಕ್ಕಳು ಕೂಡ ದಿವ್ಯಾಂಗರಾಗಲೇ ಸರ್ ಹೇಳ್ತಾ ಇದ್ರು. ನಾರ್ಮಲ್ ಅಲ್ಲ, ಆ ನೋವನ್ನ ಪೇನ್ ಅನುಭವಿಸಿದ್ದಾರೆ, ಒಂದು ಮಗುನಾಗಲೇ ಕಳ್ಕೊಂಡಿದ್ದಾರೆ. ಇಷ್ಟೆಲ್ಲದರ ನಡುವೆ ಇವ್ರು ಶ್ರೀಮತಿಯವರು ಭಾಳ ಹೆಲ್ಪ್ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಇರುತ್ತಲ್ಲ, ನಾನೇ ಇಷ್ಟೆಲ್ಲ ಒದ್ದಾಡ್ತಿದ್ದೀನಿ, ಈ ಟೈಮಲ್ಲಿ ಇವೆಲ್ಲ ಬೇಕಾ ಅಂತ ಸಹಜವಾಗಿ ಕೇಳ್ತಾರೆ. ಆದರೆ ಇವ್ರ ಪುಣ್ಯಕ್ಕೆ ಈಶ್ವರ್ ಮಲ್ಪೆಯವರ ಶ್ರೀಮತಿಯವರು ಎಂಥದೇ ಕಷ್ಟ ಇರಲಿ ನಾನು ಜೊತೆಯಾಗಿರ್ತೀನಿ ಎಸ್ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಸರ್, ಆ ತಾಯಿಗೂ ಕೂಡ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಾನು ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಆ್ಯಂಡ್ ನಿಮ್ಮ ಟೀಮ್, ನೀವಾಗಲೇ ಹೇಳಿದ್ರಿ, ಅವರು ಬೇರೆ ಬೇರೆ, ಅವರು ಏನೋ ವೆಲ್ ಸೆಟಲ್ಡ್, ನಾನು ಸೂಪರ್ ಅಂತೇನಿಲ್ಲ. ಟೀಮ್ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಟೀಮಲ್ಲಿ 5 ಜನ ಹುಡುಗರು ಇದ್ದಾರೆ. ಅವ್ರವ್ರು ಚಿಕ್ಕ ಅವ್ರವ್ರು ಹುದ್ದೆ ಮಾಡ್ಕೊಂಡಿದ್ದಾರೆ, ಅವ್ರವ್ರ ಕೆಲಸ. ಒಬ್ಬ ಆಟೋ ಡ್ರೈವರ್, ಮತ್ತೊಬ್ಬ ಚಿಕ್ಕದಾಗಿ ಒಂದು ಮೀನು ತಕೊಂಡು ಮಾರ್ತಾ ಅದೊಂದು ಕೆಲಸ ಮಾಡ್ತಾ ಇದ್ದಾರೆ. 3ನೇದಾಗಿ ಒಬ್ಬ ಎಲೆಕ್ಟ್ರಿಷಿಯನ್, 4ನೇದಾಗಿ ನಮ್ಮ ಹುಡುಗ, ಮತ್ತೊಬ್ಬ ಈಗ ಒಂದು ಪಂಪ್ ಅಲ್ಲಿ ಚಿಕ್ಕ ಒಂದು ಕೆಲಸ ಮಾಡ್ಕೊಂಡು ಅದು ಡೀಸೆಲ್ ಕೊಡ್ತಾ ಇದ್ದಾನೆ. ಓಕೆ, ಹಾಗೆ 4 ಜನ. ದೀಪು ಅಂತ ಅವನು ಆಟೋ ಡ್ರೈವರ್. ಎಲ್ಲ ಒಟ್ಟು 4 ಜನ ಇದ್ದಾರೆ, ನನ್ನ ಸೇರಿ ಒಟ್ಟು 5 ಜನ. ಅವರೆಲ್ಲರೂ ಇಲ್ಲೇ ಇದ್ದಾರೆ, ಮಾತಾಡ್ತಾರೆ ಒಂದು ಬನ್ನಿ ಟೀಮ್. ಮಲ್ಪಂತ ಇವರು ಶಬೀರ್ ಅಂತ. ಹಾಯ್ ಶಬೀರ್. ಈಗ ಈಶ್ವರ್ ಮಲ್ಪೆ ಅವರು ಇವೆಲ್ಲ ಕೆಲಸ ಮಾಡ್ತಿದ್ದಾರೆ, ಇವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಅನ್ಸಿದ್ ಯಾವ ಕಾರಣಕ್ಕೆ? ತಾವೇನ್ ಮಾಡ್ತಿದ್ರಿ? ಅದೇ ನಂಗೆ ಅಂದ್ರೆ ಅದು ಕೆಲಸದಲ್ಲಿ ಮುಂಚೆ ಸಹ ನಾನು ಮಾಡ್ಬೇಕಂತ ಆಸೆ ಇತ್ತು. ನಾನು ಆಕ್ಚುಲಿ ಇದ್ದದ್ದು ಇಲ್ಲೇ ಬಾಪ್ತೋಟ ಇದ್ದದ್ದಕ್ಕಿಂತ ಸ್ವಲ್ಪ ಆಚೆ ಇದ್ದದ್ದು. ಹಾಗೆ ಅಲ್ಲಿ ಸ್ವಲ್ಪ ಬಿಟ್ಟಾದ್ಮೇಲೆ ವಡಮುಂಡೇಶ್ವರ ಬಲರಾಮ್ ದೇವಸ್ಥಾನ ಹತ್ರ ಅಲ್ಲಿಗೆ ಬಂದೆ ಮನೆಗೆ. ಅವಾಗ ನಂಗೆ ಪರಿಚಯ ಆಯ್ತು ಈಶ್ವರ್ ಭಾಯ್ ಅಂತ. ಇವರು ಸಮಾಜ ಸೇವೆ ಮಾಡುವಾಗ ನಂಗೆ ಒಂದು ನೋಡುವಾಗ ಖುಷಿ ಆಗ್ತಿತ್ತು, ನಂಗೆ ಆ ಕೆಲಸ ಸಿಗ್ಬೋದಾ. ಆದ್ರೆ ನಂಗೆ ಸಹ ಅವ್ರು ನಂಗೆ ಇದೇ ಒಂದೊಂದ್ಸರಿ ಕರಿತಾ ಇದ್ರು, ಹೋಗುವ ಬಾ, ಲಾಂಗ್ ಹೋಗ್ಲಿಕ್ಕೆ ಉಂಟು, ಸ್ವಲ್ಪ ನಂಗೆ ಕಷ್ಟ ಆಗ್ತದೆ ಬಾ. ಹಾಗೇನೆ ನಾನು ಮಾಡ್ತಾ ಇದ್ದೆ, ಅವರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೆ. ನಂಗೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಅಂತ ಕೆಲಸ ಸಿಗುದಿಲ್ಲ. ನಾವು ಮಾಡ್ಬೇಕಂದ್ರೆ ಸಹ ನಮ್ಗೆ ಅದು ಬರ್ತದ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸಿಗುದಿಲ್ಲ ಅದು ಕೆಲಸ. ಹಾಗಾಗಿ ಮತ್ತೆ ಹೀಗೇನೆ ಮಾಡ್ತಾ ಮತ್ತೆ ಒಂದು ಹೀಗೇನೆ ನಮ್ಗೊಂದು 2 ತಿಂಗಳದ್ದು ಫಸ್ಟ್ ಒಂದು ಮಗು ಇತ್ತು. ಅದು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ಈಶ್ವರ್ ಸರ್ ಫೋನ್ ಮಾಡಿದ್ರು. ಅಂದ್ರೆ ಅದೊಂದು ತುಂಬಾ ಕ್ರಿಟಿಕಲ್ ಉಡುಪಿಯಿಂದ ಉಚಿತವಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ಫೋನ್ ಮಾಡಿದ್ರು ಈಶ್ವರ್ ಭಾಯ್. ಅದಕ್ಕೆ ನಾನು ಹೇಳಿದೆ, ಆಯ್ತು ನಾನು ಬರ್ತೇನೆ, ಈ ಕೆಲಸಕ್ಕೆ ಆದ್ರೂ ರೆಡಿ. ಹಾಗಾಗಿ ನಾನು ಅದನ್ನೊಂದು ನನ್ನ ಅವರ ಗುರು ಅವರು, ನಂದು ಕೆಲಸ ಮೊದಲದ್ದು ಆ ಒಂದು ಇದ್ರಲ್ಲಿ. ಸೇಫ್ ಆಗಿ ಈಗ 4 ಮಕ್ಕಳನ್ನು ನಾವು ಈಗ ಸೇರಿಸಿದ್ದೇವೆ ಇದರ ತನಕ. ಒಂದು ಇಳ್ಕಲಿಗೆ, 3 ಬೆಂಗಳೂರಿಗೆ. ಹಾಗಾಗಿ ಇದರಲ್ಲಿ ಹಾಗೆ ನಂಗೆ ಒಂದು ಖುಷಿ ಇದೆ ಯಾವಾಗ್ಲೂ. ಮತ್ತೆ ಮಲ್ಪೆಯಲ್ಲಿ ಏನಾದ್ರು ಆದ್ರೆ ಸ್ವಲ್ಪ ಅವರು ನಂಗೆ ಫೋನ್ ಮಾಡ್ತಾರೆ, ಅವ್ರು ಇಲ್ಲದ್ರೆ ನಂದು ದೀಪು ಅಂತ ಇದ್ದಾನೆ, ಮತ್ತೊಬ್ಬ ಅವನು, ಮತ್ತೆ ಬಿಲಾಲ್, ಬುರಾನ್ ಅಂತ ಇದ್ದಾರೆ. ಅವ್ರು ಸ್ವಲ್ಪ ಆಚೆ ಕೆಲಸದಲ್ಲಿ ಇದ್ರು ಸಹ ಕೈ ಜೋಡಿಸ್ತಾರೆ. ನಮ್ದು ತಂಡ ಪರ್ಫೆಕ್ಟ್ ಇದೆ, ಯಾವುದಕ್ಕೂ ಇಲ್ಲ ಅಂತ ಹೇಳುದಿಲ್ಲ. ನಾನಿಲ್ಲದ್ರೆ ಬುರಾನ್, ಇಲ್ಲದ್ರೆ ದೀಪು, ರಕ್ಷಿತ್ ಎಲ್ಲ ಜನ. ಬನ್ನಿ ನೀವು ಕಮಾನ್. ಇನ್ನೊಂದು ವಿಷಯ ಅಂತಂದ್ರೆ, ನಿಮ್ಗೆ ಗೊತ್ತಿರಲಿ, ಯಾರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ಒಬ್ಬರೇ ಮಾಡೋದು ಕಷ್ಟ. ನಾನು ಆಗ್ಲೇ ಹೇಳಿದೆ, ಈಶ್ವರ್ ಮಲ್ಪೆ ಅವ್ರಿಗೆ ಇವರು ಶ್ರೀಮತಿಯವರು, ಇವ್ರ ತಂದೆ ತಾಯಿ ಪ್ರಪಂಚದ ಅರಿವಿಲ್ಲದಿದ್ರು ಇವ್ರ ಮಕ್ಕಳು ಇವ್ರ ಕಾರ್ಯಕ್ಕೆ ಒಂದು ರೀತಿಯ ಅವಿನೇರವಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಒಂದು ರೀತಿ ಆ ಮಕ್ಕಳಾದರೆ ಇನ್ನೊಂದು ಜೊತೆ ಸ್ನೇಹಿತರಾಗಿ ಜೊತೆಯಾಗಿ ನಿಂತವ್ರು ಇವರೆಲ್ಲರೂ ಕೂಡ ಅಷ್ಟೇ. ಈಶ್ವರ್ ಮಲ್ಪೆ ಅವ್ರು ಆಗಲೇ ಹೇಳಿದೆ, ಯಾರು ಆದರೆ ಗೊತ್ತಲ್ಲ, ನಾನು ಇದುವರೆಗೂ ಇಷ್ಟು ಅಂತ ಪಟ್ಟಿ ಮಾಡಿ ತೋರಿಸಿರ್ತಾರೆ ಬಂದವ್ರಿಗೆಲ್ಲ, ನಾನು ಇಲ್ಲೋ ಹೋಗಿದ್ದೆ, ಹೆಂಗೆ ಮಾಡಿದೆ ಅಂತ, ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಅಂತ. ನಿಜವಾಗ್ಲೂ ಈಶ್ವರ್ ಮಲ್ಪೆ ಅವ್ರ ಕಷ್ಟನ ಮನೆಗೆ ಹೋಗಿ ನೋಡಿಬಿಟ್ರೆ ನೀವೆಲ್ಲರೂ ಕೂಡ ಕಣ್ಣೀರಾಗ್ತೀರಿ. ಯಾಕೆ ಅಂತಂದರೆ, ಮನೆಯಲ್ಲೇ ಬೆಟ್ಟದಷ್ಟು ಕಷ್ಟ ಇರಬೇಕಾದ್ರೆ ಸಾವಿರಾರು ಫ್ಯಾಮಿಲಿಯ ಆ ಕಷ್ಟಕ್ಕೆ ಮಿಡಿಯೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ್ಯಂಡ್ ಥ್ಯಾಂಕ್ ಯು. ಇನ್ನೊಂದಷ್ಟು ನಾನು ಮಾತುಕತೆ ಮುಂದುವರ್ತೀನಿ. ಈಗ ಇನ್ನೊಂದು ಆವಾಗಲೇ ಹೇಳಿ, ಒಂದು ಮೃತದೇಹವನ್ನು ತೆಗೆಯೋದು, ಒಂದು ರೆಸ್ಕ್ಯೂ, ಒಂದು ಆಟೋಮೆಟಿಕಲಿ ಆ ಟೈಮ್ಗೆ ಏನಾಗುತ್ತೆ ಆ ಕ್ಷಣಕ್ಕಿದ್ದಾಗ ಪ್ರಾಣ ಉಳಿಸ್ತೀರಿ. ಈಗ ತಾನೇ ಒಂದು ಕಾಲ್ ಬರ್ತು. ಹಲೋ, ಹಾಂ ಸರ್ ಹೇಳಿ. ಯಾವ ಗ್ರೂಪ್ ಹೇಳಿ?
ಬಿ ಪಾಸಿಟಿವಾ? ಸರಿ ಸರಿ ಸರಿ, ನಮ್ಮ ಹುಡುಗರಿಗೆ ಹೇಳ್ತೀನಿ. ಈಗ ಹಾಸ್ಪಿಟ್ಲ್ ಯಾವುದು? ಮಣಿಪಾಲ್ ಅಲ್ಲ? ಕಾರ್ಡ್ ಕಳಿಸಿ, ಅದನ್ನು ನಾವು ನಮ್ಮ ಗ್ರೂಪ್ಗೆ ಹೇಳ್ತೀನಿ. ಈಗ ನಿಮ್ಗೊಂದು ಅರ್ಧ ಮುಕ್ಕಾಲು ಗಂಟೆಲಿ ನಮ್ಮ ಹುಡುಗರು ವ್ಯವಸ್ಥೆ ಮಾಡ್ತಾರೆ. ಈಗ 1 ಸೆಕೆಂಡ್, ನಾವೊಂದು ಇದು ಕೂಡ ಹ್ಯಾಂಡಲ್ ಇದು ಬರ್ತದೆ ದಿನಕ್ಕೆ ಒಂದು 1-2 ಎಲ್ಲ ಬ್ಲಡ್ ಇಲ್ಲ, ಎ ಪಾಸಿಟಿವ್, ಬಿ ಪಾಸಿಟಿವ್, ಮತ್ತೆ ರೇರ್ ಇದ್ದದ್ದು ಓ ಪಾಸಿಟಿವ್, ಹಾಗೆ ತುಂಬಾ ಎಲ್ಲ ಬರ್ತಾ ಇರ್ತಾರೆ. ಅದ್ರಲ್ಲೂ ಸಹ ನನಗೆ ಕಾಲ್ ಬಂದ್ರೆ ನಾನು ಸುಮಾರು ಒಂದು 25 ಸಲ ಕೊಟ್ಟಿದ್ದೀನಿ. ನನಗೆ ಹೆಚ್ಚಿಗೆ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾನು ಟೀಮಲ್ಲಿ, ಯಾಕಂದ್ರೆ ನೀರಲ್ಲಿ ಆಳದಲ್ಲಿ ಇರೋದು. ಆಳದಲ್ಲಿ ಡಾಕ್ಟರ್ಸ್ ಆಳ ಸ್ವಿಮ್ಮಿಂಗ್ ಮಾಡುವವರು ಜಾಸ್ತಿ. ಯಾಕಂದ್ರೆ ಈಗಲೇ ನನಗೆ ಇವತ್ತಿಗೆ ಕೊಟ್ಟರೆ ಸಡನ್ ನೀರೇ ಆಡ್ಲಿಕ್ಕೆ ಸಿಗ್ತದೆ, ಅದಕ್ಕೆ ಬೇಡ ಅಂತ ಹೇಳಿದೆ. ಆದರೆ ನಮ್ಮ ಟೀಮ್ನಲ್ಲಿ ಸುಮಾರು ಎಲ್ಲ ಹುಡುಗರು ಸಹ ಒಂದು 25ಕ್ಕಿಂತ ಮೇಲ್ಪಟ್ಟ ಬ್ಲಡ್ ಕೊಟ್ಟಿದ್ದಾರೆ. ತಾವು ಕೊಟ್ಟು ತಮ್ಮ ಫ್ರೆಂಡ್ ಸರ್ಕಲ್ ಎಷ್ಟು ಇದ್ದಾರೆ ಅವರಿಗೆ ಸೆಟ್ ಮಾಡ್ತಾರೆ. ಈಗ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಆ ಕೂತ್ಕೊಂಡವ್ರು ಎಲ್ಲರಿಗೂ ಈಗ ಒಂದು ಸೆಟ್ ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ಬ್ಲಡ್ ವ್ಯವಸ್ಥೆ ಮಾಡ್ತಾರೆ ಆ ಮನೆಗೆ. ಅದರಿಂದ ಮಣಿಪಾಲಗೆ ಕಾಲ್ ಬಂದರೂ ಸಹ ಮಣಿಪಾಲದಲ್ಲಿ ನಮಗೆ ಕಾಲ್ ಬರ್ತದೆ, ಇವರಿಗೆ ಕಾಂಟ್ಯಾಕ್ಟ್ ಮಾಡಿ, ಈಶ್ವರ್ ಮಲ್ಪೆ ಕಾಂಟ್ಯಾಕ್ಟ್ ಮಾಡಿದ್ರೆ ಜನ ಒಂದು ಬ್ಲಡ್ ವ್ಯವಸ್ಥೆ ಮಾಡ್ಬೋದು. ಎರಡನೇದಾಗಿ ನಮ್ಮ ಟೀಮ್ನಲ್ಲಿ ಬಿಲಾಲ್ ಭಾಯ್ ಅವರಿಗೆಲ್ಲ ಸೆಟ್ಟಿಂಗ್ ಇದೆ, ಯಾರ್ಯಾರಿಗೆ ಮಾಡ್ಬೇಕು, ಎಲ್ಲೆಲ್ಲಿ ಕಳಿಸ್ಬೇಕಂತ. ಅದೇ ತರ ನಾವು ಒಂದು ಗ್ರೂಪ್, ನಮ್ಮ ಗ್ರೂಪ್ ಇದೆ, ಕೆಲವು ಗ್ರೂಪ್ಗಳೇ ಆಗ್ತೇವೆ. ಯಾರಾದ್ರೂ ಗ್ರೂಪ್ ಇಂದ ನಾವು ತಮ್ಮ ಇಚ್ಛೆಯಿಂದ ನಾವು ಕೊಡ್ತೇವೆ ಅಂತ ಮುಂದೆ ಬರ್ತಾರೆ. ಮೊದಲನೇಗೆ ಒಂದು ಬ್ಲಡ್ ಕೊಟ್ರೆ 4 ಜನ ಪ್ರಾಣ ಉಳಿಸಬಹುದು. ಅದರಿಂದ ಯಾರು ಸಹ ಒಂದು 18 ವರ್ಷದಿಂದ ಮೇಲ್ಪಟ್ಟ ಹುಡುಗರು ತಮ್ಮ ಸಾಮರ್ಥ್ಯ ಇದ್ದವರು ಯಾರು ಸಹ ಕೊಡ್ಬೋದು ಬ್ಲಡ್. ಅದು ಸಹ 3 ತಿಂಗಳಿಗೆ ಒಂದ್ಸಲ ಕೊಟ್ರೆ ವರ್ಷಕ್ಕೆ 3 ಸಲ 4 ಸಲ ಕೊಡ್ತಾರೆ. ಕೆಲವರು 6 ಸಲ ಕೊಡ್ತಾರೆ, 7 ಸಲ ಕೊಡ್ತಾರೆ. ಹಾಗೆ ಕೊಡ್ತಾ ಇರಲಿ. ಮೊದಲನಾಗಿ ರಕ್ತ ಉತ್ಪತ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ, ಒಬ್ಬ ಮನುಷ್ಯರಿಂದನೇ ರಕ್ತ ಕೊಡಬೇಕು. ಅದಕ್ಕೆ ನಾನೆಲ್ಲ ನಮ್ಮ ಕರ್ನಾಟಕದ ಜನತೆಗೆ ಹೇಳ್ತಾ ಇದ್ದೀನಿ ಇಷ್ಟೇ, ಎಲ್ಲರೂ ಸಹ ರಕ್ತವನ್ನು ದಾನ ಮಾಡಿ. ಯಾಕೆಂದ್ರೆ ಎಷ್ಟೋ ಕಂಡೀಷನಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಏನಾದರೂ ಆಗಿರ್ತದೆ. ಆ ಟೈಮಲ್ಲಿ ಎಲ್ಲಿ ಒಂದಿಂಥ ಮೆಸೇಜ್ ಬಂದರೆ ಎಲ್ಲರೂ ಟೈಮಲ್ಲಿ ರಪ್ಪ ಹೋಗಿ ಆ ಆಸ್ಪತ್ರೆಗೆ ಒಂದು ಸಲ ಬೆಡ್ ಕೊಟ್ಬಿಡಿ, ಬೆಡ್ ಕೊಡಲೇಬೇಕು. ವೀಕ್ಷಕರೇ, ನಿಮ್ಗೊಂದು ಗಮನದಲ್ಲಿರಲಿ, ಈಶ್ವರ್ ಮಲ್ಪೆ ಅವರು ಸಾವಿರಾರು ಮೃತದೇಹಗಳನ್ನ ಸಮುದ್ರದಾಳದಿಂದ ಎಲ್ಲರೂ ಆಗಲ್ಲ ಅಂತ ಕೈ ಚೆಲ್ಲಿದಾಗ ಮೃತದೇಹನ ತೆಗೆದಿದ್ದಾರೆ. ಜೊತೆಗೆ ಒಂದಷ್ಟು ಜನ ರಕ್ಷಣೆ ಮಾಡಿದ್ದಾರೆ. ಅದೆಲ್ಲದರ ಜೊತೆಗೆ ಆ್ಯಂಬುಲೆನ್ಸಲ್ಲಿ ಫ್ರೀ ಸರ್ವಿಸ್, ರಕ್ತದಾನ ಮಾಡಿಸುವಂಥದ್ದು, ಇದೆಲ್ಲದರ ಜೊತೆಗೆ 100ಕ್ಕೂ ಅಧಿಕ ಸರಿಸುಮಾರು 200 ಮಂದಿಯ ಚಿಕಿತ್ಸಾ ವೆಚ್ಚವನ್ನು ಭರಿಸೋಕೆ ಫಂಡ್ ರೈಸ್ ಮಾಡಿಕೊಟ್ಟಿದ್ದಾರೆ. ಇದಲ್ಲದೆ ಇದ್ಯಾಕೆ ಅನ್ಸು ನಿಮ್ಗೆ ಅಂತ? ಇದ್ಯಾಕೆ ಅಂದ್ರೆ ನಿನ್ನೆ ಒಂದು 12 ದಿವಸ ಆದಷ್ಟೇ ನಮ್ಮ ಧಾರೇಶ್ವರ ಕುಮಟಾ ಭಾಗದ ಒಂದು ಹುಡುಗಿ, ಆ ಹುಡುಗಿಗೆ 2 ಕಿಡ್ನಿ ಫೈಲ್ ಆಯ್ತು. ಕೇವಲ ಹೆಣ್ಣು ಹುಡುಗಿಗೆ 21 ವರ್ಷ. ಆದ್ರೆ 2 ಕಿಡ್ನಿ ಹೋದ್ಮೇಲೆ ಬದುಕುತ್ತೆ ಅಂತ ಆಸೆನೆ ಬಿಟ್ಬಿಟ್ಟಿದ್ದಾರೆ. ಯಾಕೆ ಡಯಾಲಿಸಿಸ್ ಮಾಡುವಷ್ಟು ಶಕ್ತಿ ಅವ್ರ ಹತ್ರ ಇಲ್ಲ. ಒಂದ್ಸಲ ಡಯಾಲಿಸಿಸ್ ಮಾಡ್ಲಿಕ್ಕೆ ಸುಮಾರು 4,500 ರೂಪಾಯಿ ಖರ್ಚಿದೆ ಈಗ. ಅಂಥದ್ರಲ್ಲಿ ತೀರಾ ಬಡ ಕುಟುಂಬಕ್ಕೆ ದಿಕ್ಕೇ ತೋಚದಂತಾಗದೆ ಲಾಸ್ಟಿಗೆ ಆ ಮನೆಯವನ ಹುಡುಗ ಈಗ ನೋಡಿದ್ದಾನೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳಿಂದ ಹಣ ಒಟ್ಟಾಗ್ತದೆ. ಅದಕ್ಕೋಸ್ಕರ ನಮ್ಮ ಈಶ್ವರ್ ಮಲ್ಪೆ ಟೀಮಿಗೆ ಒಂದು ಫೋನ್ ಮಾಡಿದರೆ ಖಂಡಿತವಾಗಿಯೂ ಆಗುತ್ತಂತ ನಮ್ಮ ಟೀಮಿಗೆ ನನಗೆ ಫೋನ್ ಮಾಡಿದ್ದಾರೆ. ಆವಾಗ ನಾನೇನು ಮಾಡಿದ್ದೇನೆ, ಮೊದಲನೇಗೆ ಅವ್ರ ಮನೆಗೆ ಹೋಗಿ ಮನೆಯ ಪರಿಸ್ಥಿತಿ ಎಲ್ಲ ನೋಡಿ, ಅಲ್ಲಿ ಕಿಡ್ನಿ ಕೊಡುವವರು ಯಾರು, ಕಿಡ್ನಿ ಕೊಡುವುದು ಹೆತ್ತ ತಾಯಿ. ಆವಾಗ ನನಗೆ ತುಂಬ ದುಃಖ ಆಯಿತು. ಯಾಕೆಂದರೆ ಒಂದು ತಾಯಿ ಒಂದು ಮಕ್ಕಳನ್ನು ಹೆರಬೇಕಾದ್ರೆ ಎತ್ತು 9 ತಿಂಗಳು ಎತ್ತು ಹೊತ್ತು ಸಾಕಬೇಕಾದ್ರೆ ಅವ್ರ ಹೊಟ್ಟೆಯಲ್ಲಿ ಅದೇ ಕಷ್ಟಪಟ್ಟಿರ್ತಾರೆ. ಅದರಲ್ಲೂ ಆ ಮಗಳನ್ನು 21 ವರ್ಷ ಮಾಡಿದ್ದಾರೆ. 21 ವರ್ಷದಲ್ಲಿ ನನ್ನ ಮಗಳು ಇನ್ನು ಬದುಕುವುದಿಲ್ಲ ಅಂತ ಆದಾಗ ಏನು ಮಾಡಬೇಕು? ಯಾರ ಕಿಡ್ನಿ ಅದಕ್ಕೆ ಮ್ಯಾಚ್ ಆಗಲ್ಲ. ತಾಯಿ ತನ್ನ ಕಿಡ್ನಿಯನ್ನೇ ಕೊಟ್ಟಿದ್ದಾಳೆ ನೋಡಿ. ತನ್ನ ಕಿಡ್ನಿ, ಒಂದು ಭಾಗದ ಕಿಡ್ನಿ ಕೊಟ್ಟು ಒಂದು ಕಿಡ್ನಿಯಲ್ಲಿ ತನ್ನ ಮಗಳನ್ನು ಬದುಕಿಸಲಿಕ್ಕೆ ಆಸೆ ಪಡುವಾಗ ನಾವು ನಮ್ಮ ಕೈಯಲ್ಲಾದ ನಮ್ಮ ಜನ ತನು ಮನದಿಂದ ಮಾಡಬೇಕಾದ ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ನಾನು ಹೋದೆ, ನಮ್ಮ ಟೀಮ್ನನ್ನು ಕರ್ಕೊಂಡು ಹೋದೆ, ಸ್ಥಳೀಯರನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಆ ಜಾಗಕ್ಕೆ. ಮನೋರು ಅಂದರೆ ನನ್ನ ಆತ್ಮ ಸ್ನೇಹಿತರು, ಒಂದು ಪುತ್ತೂರಿನವರಿದ್ದರು, ಹಾಗೆ ಅಲ್ಲಿಯ ಸ್ನೇಹಿತರಿದ್ದರು, ಎಲ್ಲರನ್ನು ಒಟ್ಟುಗೂಡಿಸಿದ್ದೆ. ಬನ್ನಿ ಆ ಮನೆಗೆ ಹೋಗಿ ವಿಚಾರ ಮಾಡುವ. ಆ ಮಕ್ಕಳಿಗೆ ಸುಮಾರು 15 ಲಕ್ಷ ರೂಪಾಯಿ ಆಗಬೇಕು. ಎಲ್ಲಿದೆ ಬಡ ಸ್ಥಿತಿಗೆ ಇಲ್ಲಿ? ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಎಲ್ಲ ಟೀಮ್ ಅಲ್ಲ ಗ್ರಾಮ ಪಂಚಾಯತು ಅಲ್ಲಿನ ಮುಖಂಡರು ಎಲ್ಲರನ್ನು ಕರೆಸಿ ನಾವೊಂದು ವಾಟ್ಸಪ್ ಅಂತ ಉಂಟಲ್ಲ, ವಾಟ್ಸಪ್ಪಲ್ಲಿ ನಾನು ಇಷ್ಟ ಹಾಕಿದೆ, ವಿಡಿಯೋ ಮಾಡಿದ್ದೀನಿ. ಬಂಧುಗಳೇ, ಆ ತಾಯಿಗೆ ಆ ಮಗು ಒಂದು ಕಿಡ್ನಿ ಕೊಡ್ತಾ ಇದ್ದಾರೆ, ನೀವೆಲ್ಲರೂ ಧನ ಸಹಾಯ ಮಾಡಬೇಕಂತ ಹೇಳಿದ್ದಕ್ಕೆ ಕೇವಲ 8 ದಿನದಲ್ಲಿ 15 ಲಕ್ಷ ರೂಪಾಯಿ ಸಮಸ್ತ ಜನತೆ, ನಾಡಿನ ಎಲ್ಲರೂ ಹಣ ಹಾಕಿದ್ದಾರೆ. ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಇದು ತುಂಬ ಹಣ ಹಾಕಿದಂದರೆ ನಮ್ಮ ಧಾರೇಶ್ವರ, ಕುಮಟಾ, ಹಾಗೆ ಅಘನಾಶಿನಿ ಭಾಗದ ಈ ಬೋಟ್ಗಳಲ್ಲಿ ದುಡಿಯುವ ಡ್ರೈವರ್ನವರು ಹಾಕಿದ್ದಾರೆ. ತಂಡೇಲ ಅಂತ ಹೇಳ್ತಾರಲ್ಲ, ಡ್ರೈವರ್ನವರು ಅವ್ರು ಸುಮಾರು ಹಣ ಹಾಕಿದ್ದಾರೆ. ಅದಲ್ಲದೆ ವಿವಿಧ ಸಂಘ ಸಂಸ್ಥೆಗಳು, ಮೀನು ಬರುವ
ಹೆಂಗಸರು ಸಮೇತ ಹಣ ಹಾಕಿದ್ದಾರೆ. ಅವರು 10,000, 5,000, 100, 200 ಅಂತ ಎಲ್ಲರೂ. ಇದು ನಮ್ಮ ಇದೇ ನಮ್ಮ ಕರ್ನಾಟಕ ಭಾಗದಲ್ಲದೆ ವಿವಿಧ ನಮ್ಮ ದೇಶದಲ್ಲೂ ಹೊರ ದೇಶದಲ್ಲೂ ಫಾರಿನ್ ಕಂಟ್ರಿಯಲ್ಲೂ ಹಣ ಬಂದಿದೆ ಅವರಿಗೆ. ಸುಮಾರು 15 ಲಕ್ಷ ಬಂದಿದೆ, ಇನ್ನೂ ಸಹ ಬರ್ತಾ ಇದೆ. ನಾವು ಅಕೌಂಟ್ ಕ್ಲೋಸ್ ಮಾಡಿದ್ದೇವೆ. ಯಾಕೆಂದರೆ ಅವರಿಗೆ ಬೇಕಾಗಿದ್ದು ಸುಮಾರು ಒಂದು 12ರಿಂದ 13 ಲಕ್ಷ, ಅದಕ್ಕಿಂತ ಜಾಸ್ತಿ ಬಂದುಬಿಟ್ಟಿದೆ ಖಾಲಿ 8 ದಿವಸದಲ್ಲಿ. ಅದಕ್ಕೆ ನಾನು ಸಮಸ್ತ ನಾಡಿನ ಜನತೆಗೆ ಇದಕ್ಕೆಲ್ಲ ಕೈ ಜೋಡಿಸಿ ಅವರಿಗೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಎಸ್, ನೀವು ಭಾಳ ಜನಕ್ಕೆ ಆ ಥರ ಹೆಲ್ಪ್ ಮಾಡ್ತಿದ್ದೀರಿ. ಆ್ಯಂಡ್ ನೀವೇನು ಚಾರಿಟೇಬಲ್ ಟ್ರಸ್ಟ್ ಆ ಥರ ಮಾಡ್ಕೊಂಡು ಬೇಡ ಅಕೌಂಟ್? ಇಲ್ಲ ಸರ್, ನನಗೆ ತುಂಬ ಜನ ಹೇಳಿದ್ದಾರೆ ಚಾರಿಟೇಬಲ್ ಟ್ರಸ್ಟ್ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಅಷ್ಟು ದೊಡ್ಡ ಈ ಓದಿ ಬರೋದವರು. ಅದಕ್ಕೋಸ್ಕರ ಚಾರಿಟೇಬಲ್ ಟ್ರಸ್ಟಿಂದ ನಾನೇನು ಮಾಡೋದು, ಇದು ಮೊದಲನಾಗಿಂತ ಈ ಮಕ್ಕಳಿಗೆ ಒಂದು ಆಗಿದೆ. ತುಂಬ ಜನ ಹೇಳ್ತಾರೆ ಮಕ್ಕಳಿಗೆ ಮಾಡಿ ಇಂಥ ಖರ್ಚು ವೆಚ್ಚ ಮಾಡಿ. ಆದರೆ ನಾನೇನು ಮಾಡ್ತೇನೆ, ನನಗೆ ತುಂಬ ಕಡೆ ಈಗ ಸನ್ಮಾನ ಕಾರ್ಯಕ್ರಮ ಆಗಿದೆ. ಸುಮಾರು 400 ಕಡೆ ಸನ್ಮಾನ ಆಗಿದೆ. 400 ಕಡೆ ಹೋದಾಗ ಎಲ್ಲ ಕಡೆ ನನಗೆ ಒಂದು ಪರ್ಸ್ ಇಟ್ಟು ಹಣ ಕೊಡೋದಿಲ್ಲ. ಕೆಲವೆಡೆ ಹಾರ ಹಾಕಿ ಇದಾಕಿ ಕೊಡ್ತಾರೆ ಅಂತ ಆಯ್ತಾ, ಕೆಲವು ಕಡೆ ಹಣ ಕೊಡ್ತಾರೆ. ಹಣ ಕೊಟ್ಟದ್ದು ನಾನು ಅದನ್ನು ಯೂಸ್ ಮಾಡಲ್ಲ. ಅದು ಯೂಸ್ ಮಾಡೋದು ಇಂಥ ಬಡ ಜನರಿಗೋಸ್ಕರ, ನನ್ನ ಆಂಬುಲೆನ್ಸ್ ಖರ್ಚಿಗೋಸ್ಕರ ಮಾತ್ರ, ನನ್ನ ಮನೆಗೋಸ್ಕರ ನಾನು ಅದರಲ್ಲಿ 1 ರೂಪಾಯಿ ತಗೊಳ್ಳೋದಿಲ್ಲ. ಈಗಾಗಲೇ ನಾನು 3 ಲಕ್ಷ ಚಿಲ್ಲರಿದು ಒಂದು ಆಂಬುಲೆನ್ಸ್ ತಗೊಂಡಿದ್ದೀನಿ. ಅದು ಯಾಕೆ ಅಂದರೆ ಹೇಳ್ತೀನಿ ನೋಡಿ. ಯಾವ ಕಾರಣಕ್ಕೆ? ನನ್ನ ಮಗ ತೀರಿ ಹೋಗಿದ್ದ, ಸುಮಾರು 2 ವರ್ಷ ಆಯಿತು. ನನ್ನ ತಾಯಿ ಈಗ ಮನೆಗೆ ಬಂದು ಒಂದು ವಾರ ಆಯ್ತು. ಅವ್ರ ಗರ್ಭದಲ್ಲಿ ಕರಳಲ್ಲಿ ಕ್ಯಾನ್ಸರ್ ಆಗಿದೆ. ಕ್ಯಾನ್ಸರ್ ಆಗಿ ಸುಮಾರು ಆಸ್ಪತ್ರೆ ಮಣಿಪಾಲದಲ್ಲಿ ಕೇಳುವಾಗ 3 ಲಕ್ಷ ರೂಪಾಯಿ ಬೇಕಂತ ಹೇಳಿದ್ರು. ಆವಾಗ ನಾನೇನು ಮಾಡಿದೆ, ನಾನೇ ದುಡ್ಡದಲ್ಲಿ ಒಟ್ಟು ಮಾಡಿದ್ರ ಹಣದಲ್ಲಿ 3 ಲಕ್ಷ ರೂಪಾಯಿ ಆಗಿದೆ. ಆ 3 ಲಕ್ಷ ಏನು ಮಾಡಿದೆ, ಆ ಆಸ್ಪತ್ರೆಯಲ್ಲಿ ನನಗೆ ಉಚಿತ ಆಗಿ ಮಾಡಿದ್ದಾರೆ. ಯಾಕೆಂದ್ರೆ ಈಗ ಮಣಿಪಾಲದಲ್ಲಿ ಯಾಕೆ ಈ ಸಮಾಜ ಸೇವೆ ಮಾಡ್ತಾ ಇದೆಯಾ, ಮತ್ತೆ ಈಗ ಯಾವುದು ಒಂದು ಆಯುಷ್ಮಾನ್ ಕಾರ್ಡ್ ಬಂತಲ್ಲ, ಅದರಲ್ಲಿ 3 ಲಕ್ಷ ರೂಪಾಯಿ ಉಚಿತ ಆಗಿ ಮಾಡಿದ್ದಾರೆ. ಆದ್ರೆ ನಾನೇನು ಮಾಡಿದೆ, ನನಗೆ ಬಂದ ಹಣದಲ್ಲಿ, ಜನಗಳಿಂದ ಬಂದ ಹಣದಲ್ಲಿ, ನಾ ದುಡ್ದ ಹಣದಲ್ಲಿ ಒಟ್ಟು ಮಾಡಿದ 3 ಲಕ್ಷನು ಒಂದು ಆಂಬುಲೆನ್ಸ್ ಅನ್ನು ಖರೀದಿ ಮಾಡ್ತಾ ಇದ್ದೇನೆ. ಚಿಕ್ಕ ಆಂಬುಲೆನ್ಸ್, ಇಕೋ ಆಂಬುಲೆನ್ಸ್ ಅಂತ, ಸೆಕೆಂಡ್ ಹ್ಯಾಂಡ್. ಅದು ತಗೊಂಡು ನಾವು ಸಮಾಜ ಸೇವೆ ಮಾಡಲಿಕ್ಕೆ ಅಂದರೆ ಕೆಲ ಕಡೆ ಗಲ್ಲಿಗೆಲ್ಲ ಹೋಗ್ಲಿಕ್ಕೆ ಚಿಕ್ಕ ರೂಟ್ ಇರ್ತದಲ್ಲ, ಅಲ್ಲಿ ಹೋಗ್ಲಿಕ್ಕೆ ಚಿಕ್ಕ ಆಂಬುಲೆನ್ಸ್ ಬೇಕಿತ್ತು. ಅದಕ್ಕೋಸ್ಕರ ಈಗ ನಾನು ಅದು 3 ಲಕ್ಷ ಹಾಕಿ ಒಂದು ಆಂಬುಲೆನ್ಸ್ ಖರೀದಿ ಮಾಡಿ ಜನಗಳ ಸೇವೆಗಿಟ್ಟಿದ್ದೀನಿ. ಈಗ ಯಾರೋ ಎಕ್ಸಾಂಪಲ್ ನಾನು ಈಶ್ವರ್ ಮಲ್ಪೆ ಅವ್ರಿಗೆ ನಾನು ಸಪೋರ್ಟ್ ಮಾಡಬೇಕು ಫಿನಾನ್ಷಿಯಲಿ ಅಂತಾರೆ, ಹೇಗೆ ಮಾಡೋದಾಗಾದರೆ? ಹೆಚ್ಚಿನವರು ಹಣ ಕೊಡ್ತಾರೆ. ಹಣ ಕೊಟ್ಟರು ಸಹ ನಾನು ಈಗ ನನ್ನ ಅಕೌಂಟಿಗೆಲ್ಲ ಹಾಕ್ತಾರೆ. ಆದ್ರೂ ಸಹ ನಾನು ಅದನ್ನ ಅವ್ರು ಕೊಟ್ಟದ್ದು ನನ್ನ ಮನೆಗೆ, ನನ್ನ ಮಕ್ಕಳಿಗೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಇದೆಲ್ಲ ಸೋಷಿಯಲ್ ವರ್ಕ್ ಅಂತ ನಾನು ಅದಕ್ಕೆ ಇಟ್ಟಿದ್ದೀನಿ. ಹಾಗಾಗಿ ನಿಮ್ಮ ಅಕೌಂಟ್ ನಂಬರ್ ಹೇಳ್ಬಹುದಾ ಜನಕ್ಕೆ? ಪರವಾಗಿಲ್ಲ, ಹೇಳ್ಬೋದು. ಯಾಕಂದ್ರೆ ಡಿಸ್ಪ್ಲೇ ಮಾಡ್ತೀವಿ ಅಕೌಂಟ್ ನಂಬರ್ನ. ಈ ಅಕೌಂಟ್ ನಂಬರ್ಗೆ ಈಶ್ವರ್ ಮಲ್ಪೆ ಅವ್ರ ಕಂಪ್ಲೀಟ್ ಸ್ಟೋರಿನ ಕೇಳ್ತಾ ಇದ್ದೀರಿ. ನಾವು ಕಡೆಗಟ್ಟಕ್ಕೆ ಬಂದಿದ್ದೀವಿ, ಅವ್ರ ಫ್ಯಾಮಿಲಿ ಜೊತೆ ಕೂಡ ಮಾತಾಡ್ತೀನಿ ಕಡೆ ಹಂತದಲ್ಲಿ. ಸೊ ನಿಮಗೆ ಸಹಜವಾಗಿ ಎಲ್ರಿಗೂ ಗೊತ್ತಿರ್ತದೆ, ನಿಸ್ವಾರ್ಥ ಸೇವೆ ಬಂದದ್ದು 100 ಭಾಗದಲ್ಲಿ ಯಾರೋ 10 ಭಾಗ ಹೆಲ್ಪ್ ಮಾಡಿ ಸುಮ್ಮನೆ ಹೋಗ್ತಾರೆ. ಆದರೆ ಈ ಹೆಲ್ಪ್ಗೆ ಅಂತ ತಗೊಂಡವರು ಭಾಳಷ್ಟು ಜನ ಹೆಲ್ಪ್ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಈಶ್ವರ್ ಮಲ್ಪೆ ಅವರು ತನ್ನ ಜೋಬಿಂದು ತೆಗೆದು ಎಲ್ಲನೂ ಕಲೆಕ್ಟ್ ಮಾಡಿ ಸಮಾಜಕ್ಕೆ ಅಂತ ಅರ್ಪಿಸ್ತಾ ಇದ್ದಾರೆ. ಸೊ ಹೀಗಾಗಿ ಈಶ್ವರ್ ಮಲ್ಪೆ ಅವ್ರಿಗೆ ಸಾಧ್ಯವಾದಷ್ಟು ಎಷ್ಟಾಗತ್ತೆ, ನೀವು ಎಷ್ಟು ಹೆಲ್ಪ್ ಮಾಡ್ತೀರಿ, ಹಾಗಾಗಿ 100 ಜನ 1000 ಜನಕ್ಕೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಮಿಸ್ ಮಾಡಿದೆ ಈ ಮೂಲಕ ನೀವು ಇದು ಈಶ್ವರ್ ಮಲ್ಪೆ ಅವ್ರಿಗಲ್ಲ, ಇವರ ಉದ್ದೇಶಕ್ಕೆ, ಇವರ ನಿಲುವಿಗೆ, ಇವರ ಮನಸ್ಸಿಗೆ ಹೆಲ್ಪ್ ಮಾಡ್ದಂಗೆ. ಸೊ ಹಾಗಾಗಿ ಎಸ್, ಒಂದು ನಿಮಿಷ ಬಂಧುಗಳೇ, ನಾನು ಇಷ್ಟೇ ಕೇಳೋದು, ಜನಗಳಿಂದ ಕೇಳೋದು ಇಷ್ಟೇ, ದೇವರೇ ನನಗೆ ಶಕ್ತಿ ಕೊಡು, ಮತ್ತೊಬ್ಬರಿಗೆ ಸಹಾಯ ಮಾಡುವ ಶಕ್ತಿ ಕೊಡು. ನನಗೆಷ್ಟು ಕಷ್ಟ ಬಂದರೂ ಪರವಾಗಿಲ್ಲ, ನೀವು ಏನು ತನು ಮನದಿಂದ ಎಷ್ಟು ಹಣ ಹಾಕ್ತೀರಿ, ನನ್ನ ಮನೆಗೆ, ನನ್ನ ಮಕ್ಕಳಿಗೋಸ್ಕರ ನಾನು ಖಂಡಿತವಾಗಿಯೂ ಯೂಸ್ ಮಾಡಲ್ಲ. ಅದನ್ನು ಸಮಸ್ತ ನಾಡಿನ ಬಡ ಜನಗಳಿಗೆ, ರೋಗಿಗಳಿಗೆ ಅಥವಾ ಏನೊಂದು ಎಮರ್ಜೆನ್ಸಿ ಇದ್ದವರಿಗೆ ಮಾತ್ರ ನಾನು ಉಪಯೋಗಿಸೋದು. ಅದರಲ್ಲಿ 1 ರೂಪಾಯಿಲೂ ನಾನು ತಿನ್ನೋದಿಲ್ಲ. ಅದಕ್ಕೋಸ್ಕರ ಮೊದಲನಾಗಿ ಹೇಳ್ತೇನೆ, ಆ ಹಣ ಎಲ್ಲ ನಿಮ್ಮ ಕೊಟ್ಟ ಹಣ ಜನಗಳಿಗೇ ಹೋಗಬೇಕು. ಎಸ್, ಯಾರು ಮಲ್ಪೆಗೆ ಬಂದರೆ, ಉಡುಪಿಗೆ ಬಂದರೆ ಮಿಸ್ ಮಾಡದೆ ಈಶ್ವರ್ ಮಲ್ಪೆ ಅವ್ರನ್ನ ಭೇಟಿ ಮಾಡಿ. ಇನ್ನು ಈಗ ಪೊಲೀಸ್ ಇಲಾಖೆಗೂ ಕೂಡ, ಕರಾವಳಿ ಕಾವಲು ಪಡೆಗೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೀರಿ. ಹೌದು ಸರ್, ಹೌದು. ಅದಕ್ಕೆ ಏನು ಅನ್ಸುತ್ತೆ ನೀವು ರೆಸ್ಕ್ಯೂ ಮಾಡಿದಾಗ? ಮತ್ತೆ ಈ ಟ್ರೈನಿಂಗ್ ಬಗ್ಗೆ ಮಾತಾಡಿ. ಟ್ರೈನಿಂಗ್ ಅಂದರೆ ಸುಮಾರು ವರ್ಷದಲ್ಲಿ ಒಂದು ಸಲ ಆಗ್ತದೆ, 4 ದಿನ ಟ್ರೈನಿಂಗ್ ಕೊಡಬೇಕು. ಯಾಕೆಂದರೆ ಅವರು ಸ್ವಿಮ್ಮರ್ ಆಗಿರ್ತಾರೆ. ಸಮುದ್ರದಲ್ಲಿ ಹೇಗೆ ಈಜಬೇಕು, ಹೇಗೆ ರಕ್ಷಣೆ ಮಾಡಬೇಕು, ಅದರ ಬಗ್ಗೆ ಅವರಿಗೆ ಕೂಲಂಶವಾಗಿ ಬೇರೆ ಕಡೆ ಆಗಿರ್ತದೆ. ಆದರೂ ಸಹ ನಾವು ಫಿಶರ್ಮೆನ್ ಆಗಿ, ಸ್ವಿಮ್ಮರ್ ಆಗಿ ನಾವು ಹೇಳ್ಕೊಡೋ ಪಾಠ ಅವ್ರು ಕೇಳ್ತಾರೆ. ಅದಕ್ಕೋಸ್ಕರ ನನ್ನ ಒಂದು ಗೈಡ್ ಆಗಿ ಕರೆದಿದ್ದಾರೆ. ಅದಕ್ಕೆ ನಾನು ಅಭಾರಿಯಾಗಿದ್ದೀನಿ. ಯಾಕೆಂದರೆ ಅಷ್ಟು ದೊಡ್ಡ CSP ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನನ್ನ ಕರೆದು ಆ 40 ಜನ 20 ಜನ ನಮ್ಮ ಕಾರವಾರ ಭಾಗ, ಇಲ್ಲಿ ಯಜಮಾಡಿಯಿಂದ ಕಾರವಾರ ಭಾಗ ತನಕ ಅವರಿಗೊಂದು ಟ್ರೈನಿಂಗ್ ಅವರಿದ್ದಾರೆ. ಸಮುದ್ರದಲ್ಲಿ ಹೇಗೆ ಒಬ್ಬರನ್ನ ರಕ್ಷಣೆ ಮಾಡಬೇಕು, ಹೇಗೆ ಒಬ್ಬರನ್ನ ದಡ ಸೇರಿಸಬೇಕು, ಅದರ ಬಗ್ಗೆ ಒಂದು ಸ್ವಲ್ಪ ತರಬೇತಿಗೆ ನನ್ನನ್ನು ಕರೆದಿದ್ದಾರೆ. ಅದರಿಂದ ವರ್ಷಕ್ಕೆ 4 ದಿನ
ನಾನು ಸಮುದ್ರದಲ್ಲಿ ಅವರಿಗೆ ಒಂದು ಸುಮಾರು ಯಜಮಾಡಿಯಿಂದ ನಮ್ಮ ಮಂಗಳೂರು ಭಾಗದಿಂದ ಕಾರವಾರ ತನಕ ಎಷ್ಟು ಪೊಲೀಸ್ನವರಿದ್ದಾರೆ, DSP ಇದ್ದಾರೆ, ಅದು ಮೇಲ್ಮೇಲೆ ಹಂತದವರು ಎಷ್ಟು ಜನ ಇದ್ದಾರೆ, ಅವರಿಗೆ ಮೊದಲನೇ ಹಂತದಾಗಿ ಅವರಿಗೆ ಸ್ವಿಮ್ಮಿಂಗ್ ಪೂಲ್ ಟ್ರೈನಿಂಗ್ ಕೊಡ್ತಾರೆ. ಅದಾದಮೇಲೆ ನಮ್ಮ ಸಮುದ್ರದಲ್ಲಿ ಹೇಗೆ ಒಬ್ಬರನ್ನ ಬಚಾವ್ ಮಾಡ್ಬೋದು, ಹೇಗೆ ರಕ್ಷಣೆ ಮಾಡ್ಬೋದು, ಹೇಗೆ ಹೋಗಬೇಕಂತ ಅದರ ಬಗ್ಗೆ ಅವರಿಗೆ ನಾನು 4 ದಿನ ಟ್ರೈನಿಂಗ್ ಕೊಡ್ತಾ ಇದ್ದೇನೆ. ಎಸ್ ಅದೊಂದು. ಬಟ್ ನೀವೆಲ್ಲೋ ರೆಸ್ಕ್ಯೂ ಮಾಡಿದಾಗ NDRF ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಅಗ್ನಿಶಾಮಕ ಏನು ಹೇಳ್ತಾರೆ ಅಂತ? ನನಗೆ ಪ್ರತಿ ಭಾಗದಿಂದ ಮಂಗಳೂರು ಭಾಗ ಅಥವಾ ನಮ್ಮ ಕಳಸ ಭಾಗ, ಎಕಟೆಂ ಭಾಗ, ಅದಲ್ಲದೆ ಬೆಂಗಳೂರು ಭಾಗದಲ್ಲಿ NDRF ಪಡೆಯವರು ತುಂಬ ಎಫಿಷಿಯೆಂಟ್ ಹೇಳ್ತಾರೆ. ಯಾಕೆಂದರೆ ಅವರು ಲಾಸ್ಟಿಗೆ 3ನೇ ದಿನ ಹುಡುಕ್ತಾರೆ. ಆವಾಗ ಸಿಕ್ಕಿಲ್ಲ ಅಂದರೆ 4ನೇ ದಿನ ನಾನು ಬರ್ತೇನೆ. ಆವಾಗ ಅವರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವ ಜಾಗಕ್ಕೆ ಹೋದರೂ ಸಹ ಮೊದಲನೇದಾಗಿ ನಾನು ಭೂಮಿ ತಾಯಿಗೆ, ಯಾವ ನೀರು ಹರಿತಿದ್ದೆ ಆ ಭೂಮಿಗೆ ಕೈ ಮುಗಿತೇನೆ. 2ನೇದಾಗಿ ಗುರು ಹಿರಿಯರಿಗೆ ಕೈ ಮುಗಿತೇನೆ. 3ನೇದಾಗಿ ನಾನು ನಂಬಿಕೊಂಡ ದೇವರಿಗೆ ಕೈ ಮುಗಿತೇನೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾವ ತಾಯಿದ ಮಗ ಆಗಲಿ, ಯಾವ ತಾಯಿದ ಹೆಂಡತಿಯ ಗಂಡ ಆಗಲಿ ನೀರಿಗೆ ಬಿದ್ದರೆ ಸಹ ಫಸ್ಟ್ ಅವ್ರು ಓಡಿ ಬರ್ತಾರೆ ಅಲ್ಲಿ ಹೋಗುವಾಗಲಿ. ಯಾಕೆಂದರೆ 3 ದಿನದಿಂದ 10 ಸುಸ್ತಾಗಿರ್ತಾರೆ. ಅವ್ರಿಗೆ ಗೊತ್ತಿರ್ತದೆ ಈಶ್ವರ್ ಮಲ್ಪೆ ಬಂದರೆ ಏನಾದರೂ ಮಾಡಿ ಹುಡುಕಿ ಕೊಡ್ತಾರೆ ಅಂತ. ಬಂದಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ, ತಾಯಿ ನೀವು ಅಳಬೇಡಿ, ಖಂಡಿತವಾಗಿ ಅವರು ಬಿದ್ದಿದ್ರೆ, ನೀರಲ್ಲಿ ಬಿದ್ದಿದ್ರೆ, ಕೆಲವಂತ ಮಿಸ್ಸಿಂಗ್ ಆಗಿರ್ತಾರೆ ಹೇಳ್ತೇನೆ ನೋಡಿ, ಬಿದ್ದಿದ್ರೆ ಖಂಡಿತವಾಗಿ ನಾನು ಕಷ್ಟಪಟ್ಟಾದರೂ ಹುಡುಕಿ ಕೊಡ್ತೇನೆ. ನಿಮ್ಮ ಆ ತಾಯಿಗೆ ಕೈ ಮುಕ್ಕೊಂಡು ನೀರಾಡಿಗೆ ಹೋದರೆ ಎಷ್ಟೋ ಟೈಮು 2 ಗಂಟೆ ಆಗ್ತದೆ, ಕೆಲವು ಕಡೆ 5 ನಿಮಿಷ ಸಿಗ್ತದೆ ನನಗೆ. ಇದು NDRF ಪಡೆ ಸಹ ಹುಡುಕಿರ್ತದೆ, ಪಾಪ ಅವ್ರಿಗೆ ಸಿಕ್ಕಿಲ್ಲ. ಸ್ಥಳೀಯರು ಹುಡುಕಿರ್ತಾರೆ, ಫೈರ್ ಬ್ರಿಗೇಡ್ನವ್ರು ಹುಡುಕಿರ್ತಾರೆ, ಅವರು ಕಷ್ಟಪಟ್ಟಿರ್ತಾರೆ. ಆದರೆ ಸಿಕ್ಕಿಲ್ಲದಾಗ ನಾನು ಕೈ ಮುಗಿದು ಆ ಕೆಲಸ ಮಾಡುವಾಗ ತುಂಬ ಸಲ ಸಿಕ್ಕಿದೆ ನನಗೆ. ಎಸ್, ಓಕೆ. ನಿಮ್ಮ ಟೀಮ್ ಕರೆದ್ರೆ ಹೇಳ್ತೀನಿ. ಚಿನ್ನ ಇವ್ರ ಬಗ್ಗೆ ಹೇಳ್ತಾ ಇದ್ರಿ, ಯಾವಾಗ ಚಿನ್ನ? ಇಲ್ಲಿ ಒಂದು ನಿಮಿಷ. ನಮ್ಗೆ ಈಗಾಗಲೇ ಒಂದು ಚಿನ್ನ ಸಿಗುವುದೊಂದು ಕಾರ್ಯಕ್ರಮ ಆಗಿದೆ, ಎಲ್ಲರೂ ವೈರಲ್ ಮಾಡಿದ್ದಾರೆ. ಈಗ ಕೆಲ ಕಡೆ ಸ್ವಿಮ್ಮಿಂಗ್ ಹೋದಾಗ ತಮ್ಮ 4 ಪವನ 5 ಪವನ ಚಿನ್ನ ಕೆಳಗೆ ಹೋಗಿರ್ತದೆ, ಬಿದ್ದಿರ್ತದೆ. ನಾನು ಹೇಳೋದಿಷ್ಟೇ, ಎಷ್ಟೋ ಮೋಜಿ ಮಸ್ತಿಗೆಲ್ಲ ಬರ್ತಾರೆ ಹುಡುಗರು, ಅವರಿಗೆಲ್ಲ ಹೇಳೋದು ಒಂದು ಸಲ ನಿಮ್ಮ ಪ್ರಾಣ ಕಳ್ಕೊಂಡ್ರೆ ಮತ್ತೆ ಬರಲ್ಲ. ಗಾಯ ಆದರೆ ಅದಕ್ಕೆ ಉಚಿತ ಮದ್ದು ಮಾಡ್ಬೋದು. ಅದಕ್ಕೋಸ್ಕರ ಯಾರು ಸ್ವಿಮ್ಮಿಂಗ್ಗೆ ಹೋದಾಗ ಸೆಲ್ಫಿ ಹಾಗೆ ಈ ರೀಲ್ಸ್ ಹುಚ್ಚಿಗೆಲ್ಲ ಹೋಗ್ತಾರೆ, ಅದು ಎಲ್ಲೂ ಈ ಮಳೆಗಾಲದಲ್ಲಿ ಅದು ಸಹ ಗುಡ್ಡಗಾಡಲ್ಲಿ ಒಂದು ಕಾಲಲ್ಲಿ ತಿಳ್ಕೊಂಡು ಸೆಲ್ಫಿ ತಗೊಳ್ತಾರೆ. ಆವಾಗ ಬಿದ್ದು ಬಿಟ್ಟರೆ ಮರುದಿವಸ ನಾವೇ ಹೋಗಬೇಕು. ಅದಕ್ಕೋಸ್ಕರ ಅಂಥ ಒಂದು ಡೇಂಜರ್ ಕೆಲಸಕ್ಕೆ ಯಾರೂ ಹೋಗಬೇಡಿ. ನೀವು ಸೆಲ್ಫಿ ತಗೊಳ್ಳಿ, ಒಳ್ಳೆ ಜಾಗದಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೊಳ್ಳಿ, ಫೋಟೋ ತಗೊಳ್ಳಿ, ಮೋಜು ಮಸ್ತು ಮಾಡಿ. ಆದರೆ ನೀರು ಹೊಂಡಕ್ಕೆ ಗೊತ್ತಿಲ್ಲದಾಗ ಯಾರು ಹೋಗಬೇಡಿ. ಅದು ಗೊತ್ತಿರಬೇಕಾದ್ರೆ ಸ್ಥಳೀಯರ ಹತ್ರ ಕೇಳ್ಕೊಳ್ಬೇಕು, ರಕ್ಷಣಾ ಪಡೆಯಿಂದ ನೀವು ಅನುಮತಿ ಪಡಿಕೊಳ್ಬೇಕು. ಅಲ್ಲಿ ಹೋಗಬೇಕು, ಸುಳಿ ಇದೆ. ಅದಕ್ಕೋಸ್ಕರ ಎಲ್ಲ ಬಂಧುಗಳಿಗೆ, ಸಮಸ್ತ ಜನತೆಗೆ ಹೇಳ್ತಿದ್ದೇನೆ, ನೀವು ರೀಲ್ಸ್ಗೆ ಮತ್ತು ಸೆಲ್ಫಿಗೆ ಆಗ ಮೋಜು ಮಸ್ತಿಗೆ ಅಂತ ನೀವು ನೀರಿಗೆ ಹೋಗೋ ಮುಂಚೆ ಆ ಸಮಸ್ತ ಯಾರು ಅದಕ್ಕೆ ಡಿಪಾರ್ಟ್ಮೆಂಟ್ನವರು ಆ ಕಡೆಯಿಂದ ನೀವು ತಿಳ್ಕೊಂಡು ಆಮೇಲೆ ನೀವು ಹೋಗಬೇಕು. ಇಲ್ಲಾಂದ್ರೆ ಯಾರು ಸಹ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೇನೆ. ನಿಮ್ಮ ಟೀಮ್ ಬಗ್ಗೆ ಒಂದು ಹೇಳ್ತಾ ಇದ್ರಿ ನೋಡಿ ಬಂಧುಗಳೇ, ನಮ್ಮ ಟೀಮಲ್ಲಿ ನಮಗೆ ಜಾತಿ ಭೇದ ಮತ ಯಾವುದೂ ಇಲ್ಲ, ಎಲ್ಲ ಜಾತಿಯವರಿದ್ದಾರೆ. ಇವರು ನೋಡಿ, ಮುಸ್ಲಿಂ ಆದರೂ ಸಹ ಶಬೀರ್ ಭಾಯ್, ಇವರು ರಕ್ಷಿತ್ ಬಂದ, ಅವರು ಕ್ರಿಶ್ಚಿಯನ್. ಅಲ್ಲಿ ಮತ್ತೊಬ್ಬ ಹಿಂದೂ ನಮ್ಮ ದೀಪು ಅಂತ ಈಗಾಗಲೇ ಬಂದು ಹೋಗಿದ್ದಾನೆ, ಅವ್ರು ಹಿಂದೂ, ನಾನು ಹಿಂದೂ. ಅದಕ್ಕೆ ನಮ್ಮಲ್ಲಿ ಜಾತಿ ಮತ ಭೇದ ಆಗ್ಲಿ, ಬಿಲಾಲ್ ಆಗ್ಲಿ, ಇವರೆಲ್ಲ ಆಗ್ಲಿ ಒಂದು ಮಾತು ಹೇಳ್ತಾ ಇದ್ರಿ, ನಾವು ಕುಯ್ಕೊಂಡ್ರೆ ಇದು ಹಿಂದೂ ರಕ್ತ, ಮುಸ್ಲಿಂ ರಕ್ತ, ಕ್ರಿಶ್ಚಿಯನ್ ರಕ್ತ ಅಂತ ಬರಲ್ಲ. A ಪಾಸಿಟಿವ್ B ಪಾಸಿಟಿವ್ ಲೈಕ್ ಈ ಥರನೇ ಬರೋದು. ಹಾಗಾಗಿ ನಮ್ಮಲ್ಲಿರೋದು ಒಂದೇ ರಕ್ತ. ಜಾತಿ ಇರೋದು 2, ಗಂಡು ಮತ್ತೆ ಹೆಣ್ಣು ಅಷ್ಟೇ. ಜಾತಿ ಗಂಡು ಹೆಣ್ಣು ಇದೆಲ್ಲ ನಾವು ಹುಟ್ಟಿಸ್ಕೊಂಡು ಆ ಜಾತಿ ಈ ಜಾತಿ ಅಂತ. ಅದಕ್ಕೋಸ್ಕರ ನಮ್ಮಲ್ಲಿ ಜಾತಿ ಭೇದ ಏನೂ ಇಲ್ಲದೆ ನಾವು ಸೇವೆ ಮಾಡ್ತಿದ್ದೆ. ಕೈ ಕೊಯ್ಕೊಂಡ್ರೆ ಬರೋದು ಎಲ್ಲರದು ಒಂದೇ ರಕ್ತ. ಆ ಓಪೋಸಿಟು A ಪಾಸಿಟಿವ್ ಎಲ್ಲ ಇದೆ. ಅದು ಎಲ್ಲ ಜನ ಒಂದು ರಕ್ತ ಕೊಟ್ಟರೆ ನೋಡಿ 4 ಜನ ಬದುಕಬಹುದು. ಅದೇ ಥರ ಎಲ್ಲರೂ ಸಹ ರಕ್ತ ಇರೋದು ಒಂದೇ. ಎಸ್, ಸಿದ್ಧಾಂತ ಒಂದೇ. ನಾವು ಮನುಷ್ಯತ್ವ ಅನ್ನೋ ಧರ್ಮದಲ್ಲಿರ್ಬೇಕು. ಮನುಷ್ಯತ್ವ ಇದೆಯಾ ಅಂತ ಕೇಳ್ತಾರೆ, ಅದಷ್ಟೇ ಆಗಿರ್ಬೇಕು. ಇನ್ಯಾವುದೇ ರೀತಿಯ ಆ ಜಂಜಾಟಗಳು ಬೇಡ ಅನ್ನೋ ಮಾತು ಹೇಳ್ತಾರೆ. ಏನು ಹೇಳ್ತಾ ಇದ್ರಿ? ಸರಿ ಬಂಧುಗಳೇ, ಅದಲ್ಲದೆ ನಮ್ಮ ಟೀಮ್ನಲ್ಲಿ ನಾವು ಸೇವೆ ಮಾಡ್ತೇವಲ್ಲ, ಸೇವೆ ಮಾಡಿದಾಗ ಅಲ್ಲಿ ಇಲ್ಲಿ ಹೇಳ್ಕೊಂಡು ಬರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ನಮ್ಮದು ಚಿಕ್ಕದೊಂದು ಯೂಟ್ಯೂಬ್ ಚಾನಲ್ ಅಂತ ಆಗಿದೆ, ಈಶ್ವರ್ ಮಲ್ಪೆ ಅಂತ ಉಂಟು. ಆ ಈಶ್ವರ್ ಮಲ್ಪೆಗೆ ಯಾಕೆಂದ್ರೆ ಸಮಸ್ತ ಜನತೆಗೆ, ನಾಡಿಗೆ ಯಾರಿಗಾದ್ರೂ ಗೊತ್ತಾಗ್ಬಾದ್ರೆ ಈಶ್ವರ್ ಮಲ್ಪೆ ಯೂಟ್ಯೂಬ್ ಚಾನಲ್ ಹೊಡೆದ್ರೆ ಅದ್ರಲ್ಲಿ ನಾವು ಸೇವೆ ಮಾಡಿದ ಬಗ್ಗೆ ಹಾಕಿರ್ತೇವೆ. ಯಾಕಂದ್ರೆ ಇಲ್ಲಿ ಬಾಡಿ ತೆಗೆದಿದ್ದೇವೆ, ನಾಳೆ ಅವರ ಊರಿಗೂ ಸಹ ಇಂಥ ಒಬ್ಬರು ನೀರಿಗೆ ಬಿದ್ದು ತೆಗೆಯುವವರು ಇದ್ದಾರೆ ಅಂತ ಮಾತ್ರ ನಾವು ಹಾಕಿದ್ದು. ಮತ್ತೆ ನಮಗೆ ಅದ್ರಲ್ಲಿ ದುಡ್ಡು ಬರಬೇಕು, ಅದು ಬರಬೇಕು ಅಂತ ಏನಿಲ್ಲ. ಆ ದುಡ್ಡು ಬಂದ್ರೆ ಸಹ ಇದೇ ಆಂಬುಲೆನ್ಸ್ಗೋಸ್ಕರ ನಾವು ಯೂಸ್ ಮಾಡ್ತಾ ಇದ್ದೇವೆ. ಇದೇ ಆಂಬುಲೆನ್ಸ್ಗೆ, ಡೀಸೆಲ್ಗೆ, ಅದ್ರ ಮೇಂಟೆನೆನ್ಸ್ ಖರ್ಚಿಗೆಲ್ಲ ಏನು ಬಂದ್ರೆ ಸಹ ಅದಕ್ಕೋಸ್ಕರ ನಾವು ಅದರಲ್ಲಿ 1 ರೂಪಾಯಿ ನಾವು ನಮ್ಮ ಮನೆ ಖರ್ಚಿಗೆ, ನಮ್ಮ ಮಕ್ಕಳ ಖರ್ಚಿಗೆ ನಾವು ಯಾರು ಸಹ ಯೂಸ್ ಮಾಡಲ್ಲ ಬಂಧುಗಳೇ. ಎಸ್ ಸರ್, ಥ್ಯಾಂಕ್ ಯು. ವಿಷಯ ಗೊತ್ತಿಲ್ಲ ಇಷ್ಟೇ.
ನಾವು ಮನುಷ್ಯರಾಗಬೇಕು ಫಸ್ಟು. ಮನುಷ್ಯತ್ವ ಧರ್ಮ ನಮ್ಮಲ್ಲಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಈಶ್ವರ್ ಮಲ್ಪೆ ಅವ್ರಿಗೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ದುಡಿತಾರೋ ಉದ್ದೇಶ ಅಷ್ಟೇ, ಒಳ್ಳೇದು ಮಾಡಬೇಕು ಅಂತ. ಅವ್ರವ್ರು ಬೇರೆ ಬೇರೆ ಕೆಲಸಗಳಿದ್ರು ಆ ಫ್ರೀ ಮಾಡ್ಕೊಂಡು ಬಂದು ಇವ್ರ ಜೊತೆ ಇದು ಮಾಡ್ತಿದ್ದಾರೆ. ಸೊ ಹಾಗಾಗಿ ಒಳ್ಳೆದು ನೀವು ಕೈ ಜೋಡಿಸಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಶ್ವರ್ ಮಲ್ಪೆ ಅವ್ರ ಜೊತೆ. ನಿನ್ನ ಯಾರೋ ಮಲ್ಪೆಗೆ ಬಂದಾಗ ಮಿಸ್ ಮಾಡದೆ ಅವ್ರನ್ನ ಭೇಟಿ ಮಾಡಿ ಮನುಷ್ಯ ಹೇಗೆ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈಗ ಮನೆಗೆ ಹೋಗೋ ಕಾರ್ಯಕ್ರಮ ಖಂಡಿತವಾಗಿ ಬನ್ನಿ. ಎಸ್, ನಿಮ್ಮ ಮನೆಗೆ ಬರಬೇಕು ಅಂತ ಅಲ್ಲಿಂದ ಮಾತಾಡಿ ಬಂದ್ವಿ. ನೋಡಿ, ನಮ್ಮ ಕಡಲ ತಡಿಯಲ್ಲಿ ಒಂದು ಚಿಕ್ಕದೊಂದು ಮನೆ ಮಾಡಿಕೊಂಡಿದ್ದೇವೆ. ಇದೇ ನಮ್ಮ ಮನೆ. ನೆಮ್ಮದಿಯ ಸೂರು, ಸಾವಿರಾರು ಜನಕ್ಕೆ ಖುಷಿ ಕೊಡುವಂಥ ಈಶ್ವರ್ ಮಲ್ಪೆ ಅವ್ರ ಮನೆ. ಎಸ್, ನಾವು ಆಗಲೇ ಸರ್ ಜೊತೆ ಭಾಳ ಮಾತಾಡಿದ್ವಿ ಅಂತಂದ್ರೆ ಎಲ್ಲ ಹೇಳ್ತಾ ಬಂದು ಅವ್ರು ಹೆಂಗೆ ವರ್ಕ್ ಮಾಡ್ತಾರೆ, ಸಾವಿರಾರು ಜನ ಮೃತದೇಹ ತೆಗೆದಿತ್ತು, ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡ್ತಿರೋದು, ಮತ್ತು ಟೀಮ್ ಎಲ್ಲರೂ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಿರೋದು. ಅದೊಂದು ಕಡೆ ಆದರೆ ಮಕ್ಕಳು ಮಲ್ಗಲ್ಲೇ ಮಲಗಿರೋ ಮಗ 22 ವರ್ಷ 23 ವರ್ಷ ಮಗಳು, ನಿಮ್ಗೆ ಇಲ್ಲೇ ಭಾಳ ನೋವಿರುತ್ತೆ, ಬೇಜಾರಿರುತ್ತೆ. ಸರ್ ಕೂಡ ಅಲ್ಲೂ ಬ್ಯುಸಿ ಆಗ್ತಿರ್ತಾರೆ. ಏನು ಅನ್ಸುತ್ತೆ ನಿಮಗೆ? ನನಗೆ ಅಂದರೆ ನಮಗೆ ಅವ್ರು ಹೋಗಿ ಮಾಡುವಂಥ ಕೆಲಸದಲ್ಲಿ ತುಂಬ ಇದಿದೆ, ಖುಷಿ ಇದೆ. ಅಂದರೆ ನಾವು ಮನೆಯಲ್ಲಿ ಕಷ್ಟ ಬಿಡ್ತಾ ಇದ್ದೇವಲ್ವಾ, ಈ ಥರ ಇನ್ನೊಂದು ಮನೆಯಲ್ಲಿ ಇಂಥ ಕಷ್ಟ ಬರಬಾರ್ದು ದೇವ್ರೆ, ಅವ್ರಿಗೆ ಇಂಥ ನಮಗೆ ಸಾಕು, ಇನ್ನೊಬ್ಬರಿಗೆ ಇಂಥ ನೋವು ಅಂದರೆ ಇದೇ ಥರದ ನೋವು ಅಲ್ಲ, ಬೇರೆ ಥರದ್ರಲ್ಲಿ ಅವ್ರ ಮಕ್ಕಳು ಓಡಾಡ್ಕೊಂಡಿರ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ಕೆಲವರು ನೀರಿಗೆ ಬಿದ್ದಿರ್ತಾರೆ. ಅವರು ಕಷ್ಟನೇ ಇರ್ಲಿಕ್ಕಿಲ್ಲ ತಂದೆ ತಾಯಿಯವರು. ಅವ್ರಿಗೆ ಸಡನ್ನಾಗಿ ಬಂದದ್ದನ್ನು ಹೇಗೆ ಸಹಿಸ್ಕೊಳ್ತಾರೆ? ಅಂಥದ್ದಾಗಬಾರ್ದು ಅಂತ ನನ್ನ ಗಂಡ ಹೋಗಿ ಮಾಡೋ ಕೆಲಸದಲ್ಲಿ ನಮಗೆ ತುಂಬ ಖುಷಿ ಇದೆ. ಹೋಗಿ ಮಾಡಿ ಬನ್ನಿ, ಅವರಿಗೂ ತುಂಬ ಇಂಟ್ರೆಸ್ಟ್ ಇದೆ ಅಲ್ವಾ, ನಾನು ಆ ಕೆಲಸದಲ್ಲಿ ಹೋಗಿ ಕೆಲಸ ಮಾಡ್ತೇನೆ ಅಂತ. ಹಾಗೆ ನನಗೂ ಸಹ ಹೋಗೋದು ಬೇಡ ಅಂತ ನಾನು ಹೇಳೋದಿಲ್ಲ. ನೈಟ್ ಎಲ್ಲ ಒಮ್ಮೊಮ್ಮೆ ಯಾರೂ ಇರೋದಿಲ್ಲ, ನಾನೊಬ್ಬಳೇ ಮಕ್ಕಳು ಇಬ್ಬರನ್ನು ಹಾಕ್ಕೊಂಡು ಇರಬೇಕಾಗ್ತದೆ. ಆದರೂ ತೊಂದರೆ ಇಲ್ಲ, ಹೋಗಿ ಭಯ ಇಲ್ಲ, ಇಲ್ಲಿ ಹತ್ರ ಮನೆ ಇದೆ ಅಲ್ವಾ. ಹಾಗೆ ಈಗ ಮೊಬೈಲ್ ಫೋನೆಲ್ಲ ಇದೆಯಲ್ವ, ಯಾರಿಗಾದರೂ ಏನಾದರೂ ಆದರೆ ಫೋನ್ ಮಾಡಿದರೆ ಬರ್ತಾರೆ, ಹಾಗೇನು ತೊಂದರೆ ಇಲ್ಲ, ಖುಷಿ ಇದೆ ಅವ್ರು ಮಾಡುವ ಕೆಲಸದಲ್ಲಿ. ಮತ್ತು ಒಂದು ಮಕ್ಕಳದ್ದು ಏನು, ನಾವು ಮದುವೆಯಾಗಿ ಈಗ 25 ವರ್ಷ ಆಗ್ತದೆ, ನಾಡಿದ್ದು ಜನವರಿ 30ಕ್ಕೆ. ಮದುವೆಯಾಗಿ 1 ವರ್ಷದಿಂದ ಕಷ್ಟನೇ ಸ್ಟಾರ್ಟ್ ಆಗಿದೆ. ಅದೇನು ನಮಗೇನು ಹೊಸ್ತು ಕಷ್ಟ, ಸಡನ್ನಾಗಿ ಬಂದ ಕಷ್ಟ ಅಂತ ಅನಿಸೋದಿಲ್ಲ. ಅದರಲ್ಲೇ ಜೀವನ ಹೋಯಿತು. 25 ವರ್ಷ ಆಯ್ತು, ಈಗ ಕಳೆದು ಹೋಯ್ತು. ಕಷ್ಟ ಸುಖ ಎಲ್ಲ ಒಂದೇ. ಇಷ್ಟೆಲ್ಲ ಕಷ್ಟ ಇದೆ, ಇಷ್ಟೆಲ್ಲ ನೋವಿದೆ. ನೀವಾಗಲೇ ಹೇಳಿದ್ರಿ, ಯಾರ ಮಕ್ಳಿಗೂ ಸಮಗೋಲೆ, ಅಕ್ಕನ ಮಕ್ಳಿಗೆ ಆ ಥರ ಯಾರು ಅಂದರೆ ನಮ್ಮ ಫ್ಯಾಮಿಲಿ ಹಿಂಗಿರ್ಬೋದು. ಬಟ್ ಒಂದು ಮಗುಗೆ ಸ್ವಲ್ಪ ಆದರೂ ಭಾಳ ನೋವಿರುತ್ತೆ ಫ್ಯಾಮಿಲಿ. ಇನ್ನೊಂದು ಮಗು ಚೆನ್ನಾಗಿದೆ, ಒಂದು ಮಗು ಆಗಲೇ ತೀರ್ಕೋತು, 2ನೇ ಮಗು, 3ನೇ ಮಗು. ನಿಮ್ಮನೇಲಿ ಇಷ್ಟೊಂದು ನೋವಿದೆ. ಯಾರು ನೋಡ್ತಿದಾರಲ್ಲ ಎಲ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಕೇಳ್ತಿದ್ದಾರೆ, ಏನಪ್ಪ ಲೈಫ್ ಹಿಂಗೆ. ಈಶ್ವರ್ ಮಲ್ಪೆ ಅವ್ರಿಗೆ ಇಷ್ಟು ಸಮಸ್ಯೆ ಮನೇಲಿ ಇರ್ಬೇಕಾದ್ರೆ ನಮ್ದೆಲ್ಲ ಯಾವ್ದಪ್ಪ ಕಷ್ಟ, ನಿಮ್ ಕಷ್ಟದ ಮುಂದೆ ನಾನು ಹೇಳ್ತೀನಿ, ನಿಮ್ಮ ಕಷ್ಟದ ಮುಂದೆ ಇಲ್ಲಿ ಯಾರು ನೋಡ್ತಾರೆ ಅವ್ರು ಯಾರ್ದು ಕಷ್ಟ ಅದು. ಲಕ್ಷಾಂತರ ಜನ ನೋಡ್ಬೋದು, ನಾ ಲಕ್ಷಾಂತರ ಜನರದ್ದು ಎಲ್ಲರಿಗಿಂತ ಕಷ್ಟಕ್ಕಿಂತ ನಿಮ್ ಕಷ್ಟ ಜಾಸ್ತಿ. ಆ ನೋವು ನೀವು ಅನುಭವಿಸ್ತಾ ಇವತ್ತು ಗಟ್ಟಿಯಾಗಿ ಕೂತಿದ್ದೀರಿ, ಹೇಳ್ತಿದ್ದೀರಿ, ಅವ್ರು ಸಪೋರ್ಟ್ ಕೂಡ ಮಾಡ್ತಿದ್ದೀರಿ, ಎಲ್ಲ ಇದು ಮಾಡ್ತೀವಿ. ಇನ್ನೇನಾದ್ರು ನಿರೀಕ್ಷೆ ಇದೆಯಾ ಜೀವನದಲ್ಲಿ? ಇಲ್ಲ ನಾಳೆ ಏನಾರ ನಿರೀಕ್ಷೆ? ನನ್ನ ಮಗಳದ್ದು ಒಂದೇ ನಿರೀಕ್ಷೆ ನನಗೆ, ಅವಳೊಂದು ನಾವು ಈ 3 ಜನ ಮಕ್ಕಳಲ್ಲಿ ಬಂದಿದ್ದ ಕಷ್ಟಕ್ಕೆ ಅವಳೊಂದು ಸಾಧಾರಣ ಮಟ್ಟಿಗಾದ್ರೂ ನಡೆದು ನಿಧಾನ ಅಂತ ಹೇಳ್ತಾರೆ, ನಿಧಾನದಲ್ಲಿ ಅಂತ ಹೇಳ್ತಾರೆ, ಕರೆಕ್ಟಾಗಿ ಹೇಳುದಿಲ್ಲ, ನಿಧಾನ ಇಷ್ಟು ಆದ್ಲಲ್ಲ ಅಂತ ಹೇಳ್ತಾರೆ ಅವರು. ಫಸ್ಟ್ ನಾವು 8.5 ತಿಂಗಳು ಇರ್ಬೇಕಾದ್ರೆ ಇಲ್ಲ ಏನೂ ಇಲ್ಲ, ಈ ಮಗು ಸೇಮ್ ಬೆಡ್ಡಲ್ಲಿ ಬಿಟ್ರು ಹೋಗ್ತಾಳೆ ಅಲ್ಲಿ. ಮಣಿಪಾಲದಲ್ಲಿ. ಮಣಿಪಾಲ್ ಡಾಕ್ಟ್ರು, ನರದ ಡಾಕ್ಟ್ರು ಇದ್ದಾರಲ್ಲ, ಅವರು ತುಂಬಾ ಕರೆಕ್ಟ್ ಆಗಿ ನಮ್ಗೆ ಇದು ಕೊಡ್ಲಿಲ್ಲ, ಭರವಸೆ ಕೊಡ್ತಾ ಇಲ್ಲ ಅವರು. ಮತ್ತೆ ಇವಳನ್ನ ಟೆಸ್ಟ್ ಮಾಡುವ ಡಾಕ್ಟ್ರು ಫುಲ್ ನಿಧಾನವಾಗಿ ಆಗ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಇವಳ ಮಕ್ಕಳು ಡಾಕ್ಟರ್ ಇದ್ದಾರಲ್ಲ, ಅವ್ರು ಹೇಳುದು ಇಷ್ಟು ಕ್ಯೂರ್ ಆಗಿದ್ದಾಳೆ,
ನಾವು ಟೆಸ್ಟಿಗೆ ಹೋಗ್ತಾ ಪುನಃ ಪುನಃ ನೋಡುವಾಗ ತುಂಬ ಇದು ಆ್ಯಕ್ಟಿವ್ ಆಗ್ತಾಳೆ ಅವಳು ಅಂತ ಅವರು ಹೇಳೋದು. ಆದರೆ ನರದ ಡಾಕ್ಟ್ರು ಹೇಳೋದು ನಿಮ್ಮದು ಜೆನೆಟಿಕ್ ಪ್ರಾಬ್ಲಮ್ ಇದೆ, ಇವಳು ಎಷ್ಟಾದರೂ ಆಗಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೋ ನಾವು ಹೌದು, ದೇವರ ಮೇಲೆ ಭಾರ ಹಾಕಿದ್ದೇವೆ. ದೇವರಿಗೆ ಏನಾದರೂ ಒಂದು ಸ್ವಲ್ಪ ಆದರೂ ಒಂದು ಇಷ್ಟು ಕಷ್ಟ ಬಿಟ್ಟಿದ್ದಾರಲ್ಲ ಇವರು ಅಂತ ಒಂದು ಚೂರು ಕರುಣೆ ಇದ್ರೆ, ಆ ದೇವರು ಒಂದು ಚೂರು ಕಣ್ಣು ಬಿಟ್ರೆ ಏನೂ ಆಗ್ಬೋದಲ್ವಾ, ದೇವ್ರು ಕಣ್ಣು ಬಿಟ್ಟು ನೋಡಿದ್ರೆ. ಹಾಗೆ ಏನಾದರೂ ಒಂದು ಪಕ್ಷ ನಮ್ಮ ಮೇಲೆ ಕಣ್ಣು ಬಿಟ್ಟು ನೋಡಿ ನಮ್ಮ ಮಗಳ ಮೇಲೆ ಒಂದು ಆಶೀರ್ವಾದ ಇಟ್ಟರೆ ನಮ್ಗೆ ಅಷ್ಟೇ ಸಾಕು. ಮತ್ತು ನಮಗೆ ಆಸ್ತಿ ಹಣ ಅದು ಯಾವುದೂ ಬೇಡ. ಸಾಧ್ಯ ಆದರೆ ಹೇಳೋದಲ್ಲ ಭಗವಂತ. ನಾನು ಒಂದು ಮಾತು ಕೇಳ್ತಿದ್ದೆ ಇಲ್ಲ ಆಗಲೇ, ನೀವು ವಿಡಿಯೋ ಕಂಟಿನ್ಯೂಷನ್ ನೋಡಿರ್ತೀರಿ. ನೀವು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದೀರಾ, ಎಷ್ಟು ಮೃತದೇಹ ತೆಗ್ದಿದ್ದೀರಾ, ನೂರಾರು ಮಕ್ಕಳಿಗೆ ಚಿಕಿತ್ಸೆಗೆ ಹೆಲ್ಪ್ ಮಾಡಿದ್ದೀರಾ, ಬರ್ದಿಟ್ಕೊಂಡಿದ್ದೀರಾ ಈಶ್ವರ್ ಅವರೇ ಅಂತ ಕೇಳಿದೆ. ನಾನು ಯಾಕೆ ಬರೀಲಿ ಶಿವ ಅವರೇ, ಭಗವಂತ ಮೇಲೆ ಬರೀತಿರ್ತಾನೆ, ಬರ್ಕೋತಿರ್ತಾನೆ ಅಂತ. ಫಸ್ಟ್ ನೀವು ನೋಡಿದಾಗ ಏನಾರು ಅನ್ಸುತ್ತಾ ಹೊರಗಡೆ ಬಂದಾಗೆಲ್ಲ ಈ ನೋವು ಕಣ್ಣೀರೆಲ್ಲ ಕಡಿಮೆ ಆಗೋಗಿದೆಯಾ, ಏನು ಇಲ್ವಾ, ಏನು ಕತೆ? ಇಲ್ಲ, ನನಗೆ ಈ ಜನಗಳ ಸೇವೆ ಮಾಡಿ ಮನೆಗೆ ಬರುವಾಗ ಮನೆಯಿಂದ ಎಲ್ಲ ಬಿಟ್ಟು ಹೊರಗೆ ಹೋಗ್ತೇನೆ. ಆದರೆ ಮನೆಗೆ ಬಂದಾಗ ನಮಗೆ ಒಂಥರ ಬೇಜಾರಾಗ್ತದೆ ಈ ಮಕ್ಕಳು ನೋಡಿ. ಆದರೂ ಸಹ ದೇವರು ಕೊಟ್ಟದ್ದು ನಾವು ಪಡ್ಕೊಳ್ಳೇಬೇಕು. ಕಷ್ಟ ಅಂತ ನಮಗೆ ಮರಕ್ಕೇನು ಬರಲ್ಲ, ನಮಗೆ ಬರಬೇಕು. ಮನುಷ್ಯ ಆದಮೇಲೆ ದೇವ್ರದ್ದು ಒಂದು ಪ್ರೇರಣೆ ಇಲ್ಲದ್ರೆ ಒಂದು ಹುಲ್ಲು ಕಡ್ಡಿ ಹಲ್ಲಾಡಲ್ಲ. ಅದೇ ರೀತಿ ದೇವ್ರು ನನಗೇನು ಕಷ್ಟ ಕೊಟ್ಟಿದ್ದಾರೆ ಅದನ್ನು ನಾವು ಕಷ್ಟ ಅಂತ ತಿಳ್ಕೊಳ್ಬಾರ್ದು. ಧೈರ್ಯದಿಂದ ನಾವು ಇದೇ ಭೂಮಿಯಲ್ಲಿ ಹುಟ್ಟಿದ್ದು ಇದೇ ಭೂಮಿಯಲ್ಲಿ ಅನುಭವಿಸ್ಬೇಕಂತ ಅನಿಸ್ಕೊಳ್ತೀನಿ. ಎಸ್, ಇನ್ನೊಂದು ನಾನು ಕೇಳ್ಕೋಬೇಕು ಅಂತ, ಯಾರಾದರೂ ಇವ್ರಲ್ಲಿ ಮಣಿಪಾಲ್ ಇಲ್ಲೆಲ್ಲ ತೋರಿಸ್ತಿದ್ದಾರೆ, ಇನ್ಯಾರಾದರೂ ಇದನ್ನು ಡಾಕ್ಟರ್ಸ್ ನೀವು ಯಾರು ನೋಡ್ತಿದ್ರೆ, ನಿಮ್ಗೆ ಯಾರೋ ಡಾಕ್ಟರ್ ಪರಿಚಯ ಇದ್ದರೆ, ಇಲ್ಲೇನಾರು ಆ ವೈದ್ಯಕೀಯ ರಂಗದಲ್ಲಿ ಇನ್ನೂ ಏನಾರು ಸಮಥಿಂಗ್ ಏನೋ ಮಾಡ್ಬೋದು ಅನ್ನೋ ಭರವಸೆ ನಿಮಗಿದ್ರೆ ದಯವಿಟ್ಟು ಅದನ್ನು ತಿಳಿಸಿ ನಮಗೆ. ತಿಳಿಸಿದ್ರೆ ಅನುಕೂಲ ಆಗುತ್ತೆ. ಯಾಕಂದರೆ ಅವ್ರು ಆಗಲೇ ಹೇಳಿದ್ರು, ಇಬ್ಬರು ಗಂಡು ಮಕ್ಳಿಗೆ ಹಂಗಾಯಿತು, ಒಬ್ಬ ಮಗ ಈಗ ಜೊತೆಗಿಲ್ಲ, ಇನ್ನೊಬ್ಬ ಮಗ ಅಲ್ಲಿದ್ದಾನೆ, ಇದ್ರೂ ಕೂಡ ಆ ಮಗು ಆಟ ಆಡ್ತಿಲ್ಲ ಅಂದರೆ ನಮಗೆ ಕೈಕಾಲು ನಿಂತೋಗುತ್ತೆ ಸಪ್ಕಿದ್ರೆ. ಆದರೆ 23 ವರ್ಷದಿಂದ ಮಗು ಮಲಗಿದೆ ಅಂತಂದಾಗ ಆ ತಂದೆ ತಾಯಿ ಹೃದಯ ಏನಾಗಬೇಡ. ಇನ್ನು ಈ ಹೆಣ್ಮಗು ಇಲ್ಲೋ ಏನೋ ಆಗುತ್ತೆ ಅನ್ನೋ ಭರವಸೆ, ಗಂಡು ಮಕ್ಳಿಗೆ ಏನೋ ಹಂಗಾಗೋಯ್ತು, ಹೆಣ್ಮಗು ಸರಿ ಹೋಗುತ್ತೆ ಅನ್ನೋದಿತ್ತು. ಆ ಮಗುಗೂ ಒಂದಷ್ಟು ಸಮಸ್ಯೆ. ಸೊ ಏನಾದರೂ ನಿಮ್ಗೆ ಆ ಥರದ ಡಾಕ್ಟರ್ಸ್ ಸರಿ ಹೋದಂಥ ಉದಾಹರಣೆ, ಆ ಕನೆಕ್ಟಿವಿಟಿ ಇದ್ದರೆ ದಯವಿಟ್ಟು ತಿಳಿಸಿ. ಯಾಕಂದರೆ ಸಾವಿರಾರು ಜನರ ಲೈಫಲ್ಲಿ ಒಳ್ಳೆ ಹೆಲ್ಪ್ ಮಾಡೋ ಮನುಷ್ಯ ನಮ್ಮ ಈಶ್ವರ್ ಮಲ್ಪೆ. ಅವ್ರಿಗೊಂದಷ್ಟು ಹೆಲ್ಪ್ ಆದರೆ ನಮಗೆಲ್ಲ ಖುಷಿ ಆಗುತ್ತೆ. ಅದೊಂದು ರಿಕ್ವೆಸ್ಟ್ ನಾನು ನಿಮ್ಮಲ್ಲಿ ಮಾಡ್ತೀನಿ. ಬಟ್ ಫೈನಲಿ ಜನಕ್ಕೆ ಏನು ಹೇಳ್ತೀರಿ? ಈ ಥರ ಎಷ್ಟೋ ಜನ ಮಕ್ಕಳುಗಳನ್ನ ಭಾಳ ಒದ್ದಾಡ್ತಿರ್ತಾರೆ, ಅವ್ರಿಗೇನು ಹೇಳ್ತೀರಿ ನೀವು? ಕಷ್ಟ ಬಂತಂತ ಹೆದರಿ ಓಡಬಾರ್ದು ಯಾರೇ ಆಗಲಿ. ಮತ್ತು ಸಾಲ ಆಯಿತು ನಮಗೆ, ಆ ಸಾಲದವ್ರು ಕೇಳ್ತಾರೆ, ಅದಕ್ಕೂ ನಾವು ಹೆದರ್ಕೊಳ್ಬಾರ್ದು. ಇವತ್ತಲ್ಲ ನಾಳೆ ಕೊಡ್ತೀವಿ, ಅವ್ರೇನು ಸಾಯಿಸ್ತಾರ ನಮ್ಮನ್ನು. ಈಗ ಕಾಯಿಲೆ ಬಂದದ್ದು ಪ್ರಾಣ ತಕ್ಕೊಂಡು ಹೋಗೋದೇ ಅಂತ ಕಾಯಿಲೆ ಬಂದು ತಕ್ಕೊಂಡು ಹೋಗ್ಲಿ, ಯಾವುದಕ್ಕೂ ಹೆದರಬಾರ್ದು ಮನುಷ್ಯ ಆದ ಮೇಲೆ. ಒಂದು ಕಡೆ ಮನೆ ತುಂಬ ಪ್ರಶಸ್ತಿಗಳು ಸಾಲು. ಸೊ ಇದೆಲ್ಲ ನೋಡಿದಾಗ ಮತ್ತು ಈ ಕಷ್ಟ ಜೀವನದ ಬಗ್ಗೆ ನೀವು ಹೇಳಿದ್ರಿ, ಈಗ ಒಂದು ಭಾಳ ಖುಷಿ ಆಯಿತು. ಎಷ್ಟೇ ಕಷ್ಟ ಬರಲಿ, ಸಣ್ಣ ಸಮಸ್ಯೆಗಳು ಆತ್ಮಹತ್ಯೆ ಮಾಡ್ಕೋಬಾರ್ದು, ಧೈರ್ಯವಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಅರ್ಥ ಆಗುತ್ತೆ. ಯಾರು ನಿಮ್ಮ ಜೀವನದಲ್ಲಿ ಸಾಕಪ್ಪ ಜೀವನ ಸಾಯಬೇಕು ಅಂತ ಸರ್ ಇದೊಂದ್ಸರಿ ಇವ್ರ ವಿಡಿಯೋ ಮತ್ತು ಇವ್ರ ಮಾತು ನೋಡಿ, ಜೀವನ ಮತ್ತೇನೋ ಇದೆ ಅಂತ ಬದುಕಬೇಕಾಗತ್ತೆ. ಒಂದು ಸರ್ ಫೈನಲಿ ಈಶ್ವರ್ ಸರ್, ನಮಸ್ತೆ. ಜನರಿಗೆ ಈಶ್ವರ್ ಮಲ್ಪೆ ಅವರ ಸಾಧನೆ ನಾನು ಆಗಲೇ ಬಳಸ್ತಾ ಒಂದು ಪದ ಬಳಸೆ, ಯಾರಿಗೂ ಅಲ್ಲ ಎಲ್ರಿಗೂ ದಕ್ಕಲ್ಲ ಸಮುದ್ರ, ಎಲ್ರಿಗೂ ದಕ್ಕಲ್ಲ ನೀರು ಅಲ್ವಾ. ಎಲ್ಲರೂ ಸ್ವಲ್ಪ ಅಷ್ಟೊಂದು ಇಡ್ತಾ ಇರಲ್ಲ, ಅಷ್ಟೆಲ್ಲ ಇಡ್ತಾ ಇದೆ. ಬಟ್ ಬದುಕಲ್ಲಿ ಒಂದು ಸಮಸ್ಯೆಗಳಿದೆ. ಬಟ್ ಎಲ್ರಿಗೂ ಒಂದು ರೆಪ್ರೆಸೆಂಟ್ ಆಗಿ ನಿಲ್ತಿದ್ದೀರಿ, ಕಷ್ಟ ಕಣ್ಣೀರು ಒರೆಸ್ತಾ ಇದ್ದೀರಿ. ಜನಕ್ಕೆ ಏನು ಹೇಳ್ತೀರಿ ನೀವು, ಏನು ಅಪೀಲ್ ಮಾಡ್ತೀರಿ ಈಶ್ವರು? ನಾನು ಹೇಳೋದು ಇಷ್ಟೇ ಜನಗಳಿಗೆ, ಕಷ್ಟ ಅಂತ ಎಲ್ರಿಗೂ ಬರ್ತದೆ. ಆದರೆ ಅದನ್ನು ಕಷ್ಟವನ್ನು ನಾವು ಸುಖ ಅಂತ ಪಡ್ಕೊಳ್ಬೇಕು. ಯಾಕೆಂದರೆ ಈಗ ಒಬ್ಬರಿಗೆ ತುಂಬ ಕಷ್ಟ ಬಂದಿರ್ತದೆ, ಆತ್ಮಹತ್ಯೆ ಮಾಡಿಕೊಂಡು. ಮೊನ್ನೆ ನಾವು ಹೆಸರುಘಟ್ಟದಲ್ಲಿ ಬಂದಿದ್ದೇವೆ. ಹೆಸರುಘಟ್ಟ ಬರುವಾಗ ಒಂದು 3 ವರ್ಷದ ಮಗು ತಾಯಿ ಇಬ್ಬರು ಅಲ್ಲಿ ಹೊಳೆಗೆ ಹಾರ್ಕೊಂಡು ಲೇಕಿಗೆ ಹಾರ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು. ನಾನು ಹೇಳೋದಿಷ್ಟೇ, ಆ ತಾಯಿ ಆಗಲಿ ಮಗು ಆಗಲಿ, ತಾಯಿಗೆ ಎಷ್ಟೋ ತನ್ನ ಗಂಡ ಎಷ್ಟೋ ಕಷ್ಟ ಕೊಟ್ಟಿರ್ಬೋದು, ಅದಕ್ಕೆ ಅಂತ ತಿಳಿದವರು ಯಾರಾದರೂ ದೊಡ್ಡವರು ಸಂಬಂಧಪಟ್ಟವರು ಹಾಗೆ ಈಗ ಸಾವಿದಕ್ಕೆ ಮುಂಚೆ ಒಂದು ನಂಬರ್ ಇದೆ, ಆ ನಂಬರ್ಗೆ ಫೋನ್ ಮಾಡಿ ತಮ್ಮ ಕಷ್ಟ ಏನಾದೊಂದು ಹೇಳ್ಬೇಕು. ಇಲ್ಲ ಪೊಲೀಸ್ ಸ್ಟೇಷನಲ್ಲಾದರೂ ಹೇಳ್ಬೋದು, ಯಾರಾದ್ರೂ ಸಮಾಲೋಚನೆ ಮಾಡಬೇಕು. ಒಂದು ಸಾಯೋದಕ್ಕೆ ಮುಂಚೆ 100 ಸಲ ಆಲೋಚನೆ ಮಾಡ್ಕೊಳ್ಬೇಕು. ಸಾವೇ ಒಂದು ಪರಿಹಾರ ಅಲ್ಲ.
ನಾನು ಹೇಳಿದಷ್ಟೇ, ನೋಡಿ ನನಗೀಗ ಇಂಥ ಮಕ್ಕಳು ಇಟ್ಕೊಂಡು ನಾನೀಗ ಏನು ಸಾಯ್ಲಿಕ್ಕೆ ಆಗುತ್ತೆ. ಅಲ್ಲಿ ನಮ್ಮ ಕಲ್ಮಡಿ ಹತ್ರ ಅವ್ರಿಗೆ 2 ಕಾಲಿಲ್ಲ. ಕಾಲಿಲ್ಲದಾಗ ಅವ್ರೇನು ಏನು ಕಳ್ಳತನ ಅದು ಇದು ಏನು ಮಾಡಿಲ್ಲ. ಅಲ್ಲೊಂದು ಅಂಗಡಿ ಹಾಕಿ ಬೊಂಡ ಎಳ್ನೀರು ಕೆತ್ತ ಎಲ್ಲ ದಿನ ನಡೀತಾ ಇದ್ದಾರೆ. ಅದೇ ಹೇಳಿದೆ, ಎಷ್ಟೋ ಜನ ಒಂದು ಕೈ ಇಲ್ಲದವರು ಆಟೋ ಬಿಡ್ತಾ ಇದ್ದಾರೆ, ಕಾಲಿಲ್ಲದವರು ದುಡಿತಾ ಇದ್ದಾರೆ. ಅದೇ ಥರ ಸ್ವಾವಲಂಬಿಯಾಗಿ ಬದುಕಬೇಕು. ಏನು ಕಷ್ಟ ಬಂದರೂ ಒಂದು 100 ಜನ ಎಲ್ಲರ ಥರನ ಇರಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾನು ಇಷ್ಟು ವರ್ಷ ಜರ್ನಲಿಸಮಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನ, ರಾಜಕಾರಣಿ ಎಲ್ಲರನ್ನೂ ಇಂಟರ್ವ್ಯೂ ಮಾಡಿರ್ಬೋದು, ಸೆಕೆಂಡ್ರಿ. ಆದರೆ ನನಗೆ ಭಾಳ ಇಷ್ಟವಾದಂಥ, ಖುಷಿಯಾದಂಥ, ನನಗೂ ಜೀವನ ಅರ್ಥ ಆದಂಥ ಇಂಟರ್ವ್ಯೂ ಅಂದರೆ ತಪ್ಪಾಗೋದಿಲ್ಲ. ಹ್ಯಾಟ್ಸ್ ಆಫ್ ಸರ್. ಕರ್ನಾಟಕದಲ್ಲಿ ಏನಾದ್ರು ಜೀವನದಲ್ಲಿರೋ ಕಷ್ಟನ ಸಹಿಸ್ಕೊಂಡು ಜೀವನ ಮಾಡ್ತಾ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಿದ್ರೆ ಅದು ನಂಬರ್ 1 ಸ್ಥಾನದಲ್ಲಿ ಈಶ್ವರ್ ಮಲ್ಪೆ ನಿಲ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನೀವು ನನ್ನ ಈ ದಾರಿದೀಪ ಕಾರ್ಯಕ್ರಮಕ್ಕೆ ಬೆಸ್ಟ್ ನಾನು ಇನ್ನೂ ಎಷ್ಟು 100 ಎಪಿಸೋಡ್ ಮಾಡ್ಬೋದೇನೋ, ಎಷ್ಟೋ ಜನಗಳ ಬಗ್ಗೆ ರೆಫರ್ ಮಾಡಿ ಹೋಗ್ಬೋದೇನೋ. ಖಂಡಿತವಾಗಿ ಬೆಸ್ಟ್ ಆಗಿ ಈಶ್ವರ್ ಮಲ್ಪೆ ನಿಲ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಮಾಜಿಕ ಕಳಕಳಿ, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಎಲ್ಲವೂ ಆಗಲಿ. ನನಗೆ ಇವೆಲ್ಲ ನೋಡಿದಾಗ ಭಗವಂತ, ದೇವರು ಇದ್ದಾನೆ, ಅದು ಇದು ಆ ನಂಬಿಕೆಗಳು ಹೊಡೋಗ್ಬಿಡುತ್ತೆ. ನಿಮ್ಮನ್ನು ನೋಡಿದಾಗ ನಂಬಿಕೆ ಹೋಗುತ್ತೆ. ಯಾಕೆಂದ್ರೆ ಅವರು ಹಾಗೆ ಈಗ ದೇವರು ಇಲ್ಲ ಅಂತ ನಾನು ಸಹ ಏನು ಮಾಡ್ತೀನಿ, ಕೆಲವು ಟೈಮಲ್ಲಿ ನೀರಿಗೆ ಇಳಿಯುವಾಗ ನಮ್ಮ ಟೀಮಿನೊಟ್ಟಿಗೆ, ನಮ್ಮ ಟೀಮ್ ಒಳ್ಳೆ ನಮಗೆ ಸಪೋರ್ಟ್ ಮಾಡ್ತಾರೆ. ನಮ್ಮೊಟ್ಟಿಗೆ ಆ ಟೀಮ್ನೊಟ್ಟಿಗೆ ನಾನು ಎಲ್ಲಾದರೂ ಹೋಗುವಾಗ ಮೊದಲನಾಗಿ ನಾನು ದೇವರಿಗೆ ಕೈ ಮುಗಿತೀನಿ. ದೇವರು ಇಲ್ಲ ಅಂತಲ್ಲ, ನಾವು ಸಮಸ್ತ 10 ಜನ ಒಬ್ಬರಿಗೆ ನಾವು ಕೈ ಮುಗಿದ್ರೆ ಖಂಡಿತವಾಗಿ ಫಲ ಕೊಡ್ತದೆ. ನಾವು ಒಬ್ಬೊಬ್ಬರೇ ಕೇಳಿದಲ್ಲ, 10 ಜನ ಒಟ್ಟಾಗಿ, ಯಾಕೆಂದರೆ 10 ಜನ ಮೊರೆ, ಯಾಕಂದರೆ 10 ಜನ ಕೂಗು ಅಲ್ಲ, ಎಲ್ಲರೂ ಕೂಗ್ತಿರ್ತಾರೆ, ಎಲ್ಲ ಇರ್ತಾರೆ, ದಯವಿಟ್ಟು ಒಂದು ಮೃತ ಸಿಗಲಿ ಅಂತ ಆ ಪ್ರೇರಣೆ ಇರ್ತದೆ. ನಾನು ಕೇಳುವುದು ಅಷ್ಟೇ, ಸಮಸ್ತ ನಾಳೆ ಜನತೆಗೆ ಕೈ ಮುಗಿತೀನಿ. ತಾಯಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಆ ನೀರಲ್ಲಿ ಬಿದ್ದವನ ಮೃತದೇಹ ಆದಷ್ಟು ಕೈಗೆ ಮೇಲೆ ಬರಲಿ ಅಂತ ಆ ಭೂಮಿ ತಾಯಿಗೂ ಸಮಸ್ತ ಜನತೆಗೂ ಎಲ್ಲ ತಾಯಿಯಂದಿರಿಗೂ ನಾನು ಕೇಳ್ಕೊತೇನೆ. ನಾನು ನೀರಡಿಗೆ ಆಳಕ್ಕೆ ಹೋದ್ರೂ ಸಹ ಸಮಸ್ತ ನಾಡಿನ ಜನತೆಯ ಆಶೀರ್ವಾದ ಹೊಂದಿದ್ರೆ ಮಾತ್ರ ಮೇಲೆ, ಎರಡನೇದಾಗಿ ಮೇಲ್ಗಡೆ ಹಗ್ಗ ಇಟ್ಕೊಳ್ತಲ್ಲ ಅವನು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕೆಂದ್ರೆ ನಾನು ನೀರಡಿಗೆ ಹೋಗುವಾಗ ಅವನಿಗೆ ಖಾಲಿ ಹಗ್ಗದ ಸಹಾಯದಿಂದ ನೀರಡಿಗೆ ಹೋಗ್ತೇನೆ. ನೀರು ಅಡಿಯಲ್ಲಿ ಏನಾಗ್ತದೆ ಅಂತ ಅವ್ರಿಗೆ ಏನು ಗೊತ್ತಾಗಲ್ಲ. ಯಾಕಂದ್ರೆ ಅರ್ಧ ಗಂಟೆ ನೀರಾಳದಲ್ಲಿ ಮೃತದೇಹ ಹುಡುಕ್ತಾ ಇರ್ತೀನಿ. ಅಡಿಯಲ್ಲಿ ನನಗೆ ಏನಾದರೂ ಸಿಕ್ಕಾಕೊಂಡಿದ್ದ ಅಲ್ಲ, ಹೂಳಲ್ಲಿ ಸಿಕ್ಕಾಕೊಂಡಿದ್ರೆ ನಾನು ಸಿಗ್ನಲ್ ಕೊಡೋದು ಖಾಲಿ ಹಗ್ಗದ ಸಹಾಯದಿಂದ. 1 ಸಲ ಹೇಳಿದ್ರೆ ಸ್ವಲ್ಪ ಬಿಡಬೇಕು, 2ನೇ ಸಲ ಸಿಗ್ನಲ್ ಕೊಟ್ಟರೆ ಸ್ವಲ್ಪ ಬಿಡಬೇಕು, 3ನೇ ಸಲ ಈಗ ಸಿಗ್ನಲ್ ಕೊಟ್ಟರೆ ನನ್ನ ಮೇಲೆ ಎಳಿಬೇಕಂತ ಅವನಿಗೆ ಮಾತ್ರ ಗೊತ್ತಿರ್ತದೆ. ಯಾಕೆ ಮೇಲೆ ಇದ್ದವನು ಮಾತ್ರ ನನ್ನ ಬದುಕಿಸಬಹುದಲ್ಲಿ. 2ನೇದಾಗಿ ದೇವರ ಮೊರೆ ಹೇಳ್ತೇನೆ. ಅದು ದೇವರದೊಂದು ನನಗೊಂದು ಪ್ರೇರಣೆ ಇದ್ದರೆ ನೀರಡಿಯಲ್ಲಿ ಕೇವಲ 5 ನಿಮಿಷದಲ್ಲಿ ಎಷ್ಟೋ ದಿನಗಳು ಸಿಗದ ಮೃತದೇಹ ಅಂದರೆ ಡಿಕಂಪೋಸ್ ಆದ ಮೃತದೇಹ ಸಹ ಕಣ್ಣು ಮುಚ್ಚಿಕೊಂಡು ನೋಡಿದರೆ ಸಹ ಆ ಮೃತದೇಹದ ಹತ್ತಿರನೇ ಹೋಗ್ತದೆ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಮೊನ್ನೆ ಇಲ್ಲೊಂದು ಚಿನ್ನ ಕಳ್ಕೊಂಡು 2 ದಿನ ಆಗಿದೆ. ಸಮುದ್ರದಲ್ಲಿ ಹೊಳೆಯಲ್ಲಿ ಬಿದ್ದರೆ ಎಲ್ಲಿ ಸಿಗ್ತದೆ? ಇದು ನಾನು 2 ದಿನ ಬಿಟ್ಟು ಆ ಜಾಗಕ್ಕೆ ಹೋದಾಗ ನೀರು ಆಳದಲ್ಲಿ 30 ಅಡಿ ಆಳದಲ್ಲಿ ಹುಡುಕುವಾಗ ಸುಮಾರು ಕತ್ತಲೆಯಲ್ಲಿ ಸಹ ಆ ಚಿನ್ನ ಸಿಕ್ಕಿದಂತ ರಿಯಲಿ ಗ್ರೇಟ್ ಆಗಿದೆ. ಯಾಕೆಂದ್ರೆ ನಾನು ದೇವರ ಪ್ರೇರಣೆ ಮಾಡ್ತೇನೆ. ಯಾವ ವಸ್ತು ನೀರಡಿ ಆಳಕ್ಕೆ ಹೋಗ್ಬೇಕಾದ್ರೆ ದೇವರನ್ನು ನೆನೆಸ್ಕೊಳ್ತೇನೆ, ಸಮಸ್ತ ತಾಯಿಯಂದಿರನ್ನು ನೆನೆಸ್ಕೊಳ್ತೇನೆ. ಯಾಕೆಂದ್ರೆ ಸಮಸ್ತ ನಮ್ಮ ಕರ್ನಾಟಕದ ಎಲ್ಲ ತಾಯಿಯಂದ್ರ ಆಶೀರ್ವಾದ ಒಂದಿದ್ರೆ ಮಾತ್ರ ನಾನು ಮೇಲೆ ಬರಲಿಕ್ಕೆ ಆಗ್ತದೆ. ನಾನು ಇಲ್ಲಿ ಕೂತ್ಕೊಂಡಿಲ್ಲ, ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದಿಲ್ಲ ದೇವರೇ, ನೀನು ಇದೆಯಾ ಅನ್ನೋ ಪ್ರಶ್ನೆ ಮಾಡ್ತಿದ್ದೆ. ಈಗಲೂ ಅಷ್ಟೇ ಅವ್ರು ಹೇಳೋದು, ಇಲ್ಲ ನಾವೇನಾರ ಉಳಿದಿದ್ರೆ ಎಲ್ಲರೂ ಭಗವಂತನ ಕೃಪೆ ಏನೋ ಆಗುತ್ತೆ ಅನ್ನೋದು ಅವ್ರು ಹೇಳ್ತಿದ್ದಾರೆ. ಈಗಲೂ ಇಷ್ಟೇ ಕೇಳೋದು, ಏನಾದರೂ ದೇವರು ಭಗವಂತ ಎಲ್ಲ ಪ್ರೇಯರ್ ಮಾಡೋರು ಇದ್ದರೆ ಅಟ್ಲೀಸ್ಟ್ ಇನ್ನಾದರೂ ಖುಷಿ ಸಿಗಲಿ ಅಂತ. ನೀವು ಕೋಟಿ ಕೊಟ್ಟರು ಕೂಡ ಈ ಮಕ್ಕಳು ಸರಿ ಹೋಗದೆ ಅವ್ರಿಗೆ ನೆಮ್ಮದಿ ಬರಲ್ಲ, ಈ ಮಕ್ಕಳು ಸರಿ ಹೋಗದೆ ತಾಯಿ ಖುಷಿ ಆಗಲ್ಲ. ಸೊ ಇನ್ನೂ ಏನಾರ ಆ ಮಿರಾಕಲ್ ಆಗೋದಿದ್ರೆ ಇಲ್ಲಾಗಲಿ ಅಂತ ನಾನು ಬೇಡ್ಕೋತೀನಿ. ಆ್ಯಂಡ್ ನಂಗೆ ಭಾಳ ಖುಷಿ ಆಯಿತು ಈಶ್ವರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಷ್ಟು ಸಾಧ್ಯ ಆಗುತ್ತೋ ಇವ್ರ ಪರವಾಗಿ ನೀವು ಬೇಡ್ಕೊಳ್ಳಿ. ಜೊತೆಗೆ ಅವ್ರ ಬೆನ್ನೆಲುಬಾಗಿ ಎಷ್ಟು ನಿಲ್ಬಹುದಲ್ಲ ಅಷ್ಟು ನಿಲ್ಲಿ. ಯಾರೋ ಮಲ್ಪೆಗೆ ಬಂದರೆ ಮಲ್ಪೆ ಬೀಚ್ ಅಷ್ಟೇ ಅಲ್ಲ, ಮಲ್ಪೆ ಅಂದಾಗ ಈಶ್ವರ್ ನೆನಪಾಗಬೇಕು. ಬಿಕಾಸ್ ಆಫ್ ಆ ರೀತಿ ಬದುಕ್ತಿದ್ದಾರೆ, ಆ ರೀತಿ ಬಾಳ್ತಿದ್ದಾರೆ, ಆ ರೀತಿ ಸಹಾಯ ಮಾಡ್ತಿದ್ದಾರೆ. ಆ್ಯಂಡ್ ನನ್ನ ದಾರಿದೀಪ ಎಪಿಸೋಡ್ನ ಬೆಸ್ಟ್ ಎಪಿಸೋಡ್ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೀನಿ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯ ದಾರಿದೀಪವಾಗಿ ಕಾಣ್ತಾರೆ ಮನುಷ್ಯನ ನಮ್ಮ ಜೀವನದಲ್ಲಿ. ಸೊ ನಿಮಗೆ ಈಶ್ವರ್ ಅವರ ಈ ಬದುಕನ್ನು ನೋಡಿದಾಗ ಸೊಸೈಟಿಗೆ ಹೇಗೆ ಹೆಲ್ಪ್ ಮಾಡಬೇಕು, ಕಷ್ಟವನ್ನು ಹೇಗೆ ಸಹಿಸ್ಕೋಬೇಕು, ಎಲ್ಲವೂ ಕೂಡ ನಿಮಗೆ ಈ ಬೆಳಕು ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.